ಜಾತ ಸಂಕಲ್ಪ ಗದ್ಯನೂ ಇದೇ ರೀತಿ ಒಂದು ವಾರ ಟೈಮ್ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಇವ್ರನ್ನ. ಟೈಮ್ ತಗೊಂಡು ಟೈಮ್ ಕೊಡ್ಬೇಕು ತಾವು, ಯಾಕಂದ್ರೆ ಅವರು ತಮ್ಮಲ್ಲಿ ಹೇಳ್ತಿರ್ತಾರೆ ಡೇಟ್ ಇಲ್ಲ, ಅವ್ರಿಗೆ ಟೈಮ್ ಇಲ್ಲ, ಪುಸ್ತಕ ಮಾಡೋಣ ಕರೆದ್ರೆ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಕೇಳಿ ಮಾಡ್ತೀನಿ, ಪ್ರವಚನ ಮಾಡೋಣ, ಎಲ್ಲ ಮಾಡೋಣ ನೀವು ಹೇಳಿದ್ದೆಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ವೇದವ್ಯಾಸಾಯ ನಮಃ. ಹರಿ ಓಂ. ಓಂ ಜಯತ್ತಜೋ ಅಖಂಡಕುನೋರುಮಂಡಲಃ ಸದೋದಿದೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ತೋಜ ತಮೋ ನಿಯಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ತಜೋ ಅಕ್ಷೀಣಸುಗಾತ್ಮಬಿಂಬಃ ಸ್ವಚ್ಛರೇಹಾಂತಿ ಪ್ರದಿದತ್ಸದೋದಿತಃ ಸ್ವಭಕ್ತಃ ಸಂತಾಪದುಷ್ಟ ರಾಮಾವತಾರೋ ಹರಿರೇಚ ಚಂದ್ರಮಾಃ. ಜಗತ್ತಜೋ ಸಂಗಾರ್ಬಳಾಂಬುಭೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನಾದಿರಾಭ್ಯಃ ಕೃಷ್ಣಾವತಾರೋ ಹರಿರೇಖಸಾಗರಃ. ಜಯತಿ ಹರಿಚಿಂತಯಃ ಸರ್ವದೇವೈಕ್ಯವಂದ್ಯಃ ಪರಮಗುರುಭಿಷ್ಟವಾಸಿ ಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸರಸ್ಯ ನಯನೋऽಸೋ ಶ್ರೀಪತಿರ್ಮಾನದೋನಃ. ಹಯಗ್ರೀವ ಇದಿ ಯೋ ವದೇತ್ ತಸ್ಯ ನಿಸರತೆ ವಾಣಿ ಯಜ್ಞುಕನ್ಯಾ ಪ್ರವಾಹವತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಲ್ಯಾಣಾತ್ಮುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಾತಿಥಿಯಸ್ತು ಭಗವತ್ಕಾರ್ಯಸಾಧಕಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿತ್ವಾಂಧ್ರೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ದತ್ಯಂತದಯಾಳವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯಿತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತವ ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂతం ಗೃಹಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ನಶ್ಯಂತಿ ಸಿದ್ಧ್ಯಂಚ ಮನೋರಥಾಃ. ಸರ್ವದೇವತಾಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಸತ್ವಸತ್ವಾತ್ಮನೋ ಮಾತೃಗಾದೇವತಾಭ್ಯೋ ನಮೋ ನಮಃ. ಹರಿ ಓಂ. ಹರಿ ಓಂ. ನಾವು 5 ದಿನಗಳ ಕಾಲ ರಾಘವೇಂದ್ರ ಗುರುಸಾರ್ವಭೌಮರು ರಚನೆ ಮಾಡಿಕೊಟ್ಟಿರುವ ಸರ್ವಸಮರ್ಪಣ ಗದ್ಯದ ಮೊದಲನೇ ಭಾಗ ನೋಡಿದ್ದೀವಿ. ಆ ಮೊದಲನೇ ಭಾಗದಲ್ಲಿ ನಾವು ನೋಡಿರುವ ವಿಷಯಗಳು ನಮ್ಮ ದೇಹದಲ್ಲಿರುವ ಭಗವಂತನ ರೂಪಗಳು, ಅವನ ಕ್ರಿಯೆಗಳು, ಕೆಲಸಗಳು, ಅವನ ಸ್ಥಾನಗಳು, ಅವನ ಗುಣಗಳು, ಆ ಉಪಾಸನೆಯಿಂದ ಬರುವ ಫಲಗಳು, ಇಷ್ಟನ್ನು ನೋಡಿದ್ದೀವಿ. ಎರಡನೇ ಭಾಗದಲ್ಲಿ ಸರ್ವ ಸಮರ್ಪಣೆ ಗದ್ಯದ ಎರಡನೇ ಭಾಗದಲ್ಲಿ ರಾಯರು ಕೊಟ್ಟಿರುವ ವಿಷಯ ನಮ್ಮ ಕರ್ಮಗಳನ್ನು ಯಾವ ರೀತಿಯಲ್ಲಿ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡೋದು. ನಾನು ನಿನ್ನೆ ಹೇಳಿದಂತೆ ನಾವು ಮಾಡುವ ಕರ್ಮಗಳು 2 ಇದೆ. ಎಲ್ಲ ಇಂದ್ರಿಯಗಳು, 10 ಇಂದ್ರಿಯಗಳು, ಮನಸ್ಸು 11ನೇ ಇಂದ್ರಿಯ, ಬುದ್ಧಿ 12ನೇ ಇಂದ್ರಿಯ, ಆತ್ಮ ರೂಪದಲ್ಲಿ ಕೂಡ ನಮ್ಮ ಏನೇನು ಕರ್ಮವನ್ನು ಹುಟ್ಟಿದ ದಿನ ಪ್ರಾರಂಭ ಮಾಡಿಕೊಂಡು ನಾವು ಮಾಡ್ತೀವೋ ಅದು ಸಾಯುವ ತನಕ ಎಲ್ಲವೂ ಕೂಡ ಭಗವಂತನ ಪೂಜೆ, ಭಗವಂತನ ಆರಾಧನೆ, ಸ್ವತಂತ್ರವಾಗಿ ಭಗವಂತನೇ ನಮ್ಮ ಒಳಗಡೆ ಇದ್ದು ಮಾಡಿದ್ದು ಅನ್ನೋದು. ಯಾಕೆ ಅಷ್ಟು ರೂಪಗಳು ಕೂಡ ಭಗವಂತನ ಒಂದೊಂದು ಕ್ರಿಯೆಗಳು ಕೂಡ ವಿಚಿತ್ರವಾಗಿದೆ. ಅನಂತ ರೂಪಗಳಲ್ಲಿ ಇದ್ದುಕೊಂಡು ಮಾಡುವ ಕರ್ಮಗಳು. ನಾವು ಯಾವ ಕರ್ಮಕ್ಕೂ ಯಾವ ಸಮಯಕ್ಕೂ
ಯಾವ ಸ್ಥಳದಲ್ಲಿಯೂ ಕೂಡ ಸ್ವತಂತ್ರಕರ್ತವಾಗಿ ನಾವು ಇದ್ದು ಮಾಡಿಕೊಳ್ಳೋಕ್ಕೆ ಆಗೋದೇ ಇಲ್ಲ. ಭಗವಂತನೇ ಎಲ್ಲ ಕರ್ಮವನ್ನು ಕೂಡ ಸ್ವತಂತ್ರವಾಗಿ ಮಾಡ್ತಾ ಇದ್ದಾನ ಅಂತ ನೋಡಿದ್ವಿ. ಆ ರೀತಿಯಲ್ಲಿ ಭಗವಂತನ ಸ್ವಾತಂತ್ರ್ಯವನ್ನು ಅರಿತ ಮೇಲೆ ನಾವು ಕರ್ಮಗಳನ್ನ ಒಪ್ಪಿಸಬೇಕು. ಕರ್ಮ ಮಾಡಿದ್ವಿ, ಹೋಮ ಮಾಡ್ತೀವಿ, ಹೋಮ ಕ್ರಿಯೆ ಮುಗೀತು, ಆಚಾರ್ಯ ಹೇಳ್ತಾರೆ ಪುರೋಹಿತರು ಒಪ್ಪಿಸಿ ಅಂತ. ಆವಾಗ ನಾವು ಅದೇ ರೀತಿಯಲ್ಲಿ ನಾವು ಒಪ್ಪಿಸ್ತೀವಿ. ಶಾಸ್ತ್ರವೂ ಕೂಡ ಹೇಳುತ್ತೆ, ಇಲ್ಲಿ ಶಾಸ್ತ್ರವೇ ಪುರೋಹಿತರು. ನಾವು ಮಾಡಿದ ಕರ್ಮಗಳು ಭಗವಂತ ಹೊರಡಿಂದ ಮಾಡುವ ತತ್ವಾಭಿಮಾನಿ ದೇವತೆಗಳು ಮಾಡಿರು ಅಂತೆಲ್ಲ ನೋಡಿದ್ವಿ. ಇವಾಗ ಒಪ್ಪಿಸೋ ಕ್ರಿಯೆ ಒಪ್ಪಿಸ್ಬೋದು. ಯಾವ ರೀತಿಯಲ್ಲಿ ಒಪ್ಪಿಸೋಣ? ಭಗವಂತನಿಗೆ ನಾವು ಏನನ್ನು ಕೊಡ್ತೀವೋ ಅದು ಅನಂತ ಮಾಡಿ ಮಾಡಿ ಕೊಡ್ತಾನೆ, ಇದು ಗೊತ್ತಿರುವ ವಿಷಯ. ಆ ರೀತಿಯಲ್ಲಿ ಭಗವಂತನಲ್ಲಿ ನಾವು ನೋಡಿದ್ವು ಏನಂತ, ಶುಭ ಭೋಕ್ತರು ನೋಡಿದ್ವಿ. ಪುಣ್ಯ ಕರ್ಮವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಆದರೆ ಹೆಚ್ಚು ನಾವು ಪಾಪಕರ್ಮವೇ ಮಾಡಿದ್ದೇವೆ. ಪುಣ್ಯಕರ್ಮ ಅತ್ಯಂತ ಅಲ್ಪ ಕಾಲಕ್ಕೆ ಮಾಡ್ತೀವಿ. ಪುಣ್ಯಕರ್ಮ ಮಾಡಿದ್ರೂ ಕೂಡ ಅನುಸಂಧಾನ ಇಲ್ಲ. ಆದರೆ ಪಾಪಕರ್ಮವನ್ನು ಯಾವ ರೀತಿಯಲ್ಲಿ ನಾವು ಒಪ್ಪಿಸೋದು? ಆ ಪಾಪಕರ್ಮವನ್ನು ನಾವು ಒಪ್ಪಿಸುವಾಗ ಅದು ಅನಂತ ಮಾಡಿ ಕೊಡ್ತಾನ ಅಂತಂದರೆ ಅನಂತ ದುಃಖ ಪ್ರಾಪ್ತಿ ಆಗತ್ತಲ್ವ. ಪುಣ್ಯಕರ್ಮನ ಒಪ್ಪಿಸರೆ ಅನಂತ ಮಾಡಿದ್ರೆ ಹೆಚ್ಚು ಪುಣ್ಯ, ಅದರಿಂದ ನಮಗೆ ಆನಂದ. ಆದರೆ ಪಾಪಕರ್ಮಗಳು ಆ ಥರ ಅನಂತ ಮಾಡಿ ಕೊಟ್ಬಿಟ್ರೆ ಏನು ಮಾಡೋದು? ಆದರೆ ಭಗವಂತ ಕರುಣಾಮಯಿ, ಏನೊಂದು ಅನುಸಂಧಾನದಿಂದ ನಾವು ಒಪ್ಪಿಸಬೇಕು ಅಂತೇಳಿ ಶಾಸ್ತ್ರ ಹೇಳಿದ್ದನ್ನು ರಾಯರು ಗುರುಸಾರ್ವಭೌಮರು ಕೊಟ್ಟಿದ್ದಾರೆ. ನಾನು ನಿನ್ನೆ ನೋಡಿದೆ, ಈ ಶಿರ್ಕೆ ಇದಲ್ವಾ, ಅಲ್ಲಿಂದ ಸ್ವಲ್ಪ ಟರ್ನ್ ಮಾಡುವಾಗ ಪೆಟ್ರೋಲ್ ಬಂಕ್ ಇದೆ, ಎಲ್ಲರಿಗೂ ಗೊತ್ತಿದೆ. ಆ ಪೆಟ್ರೋಲ್ ಬಂಕ್ ಹೊರಗಡೆ ಒಂದು ಗಿಡ ಇತ್ತು, ಅರಳಿ ಹೂವು ಗಿಡ, ಬಿಳಿ ಹೂವು ಬರುತ್ತೆ. ನಿನ್ನೆ ಪ್ರದೋಷ ಕಾಲಕ್ಕೆ ಏನೋ ಒಬ್ಬ ಅದನ್ನು ಕಿಲ್ತಾ ಇದ್ದ, ಅದನ್ನು ಪೂಜೆಗೆ ಒಪ್ಪಿಸ್ತಾನೆ, ಸಾಯಂಕಾಲ ಪೂಜೆಗೆ. ಆ ರೋಡಲ್ಲಿ ಇರುವ ಏನೋ ಒಂದು ಹೂ ಮರ ಗಿಡ ಬಳ್ಳಿ ಏನಿದ್ರೂ ಕೂಡ ಏನೋ ಒಂದು ಹಣ್ಣುಕಾಯಿ ಸೀತಾಕಾಯಿ ಹಣ್ಣುಗಳಿತ್ತು, ಏನೋ ಕಿತ್ಕೊಂಡು ಹೋಗ್ಬೋದು. ನಮ್ಮ ನನ್ನ ಮನೆ ಕಾಂಪೌಂಡ್ ಆಚೆ ಇರುವ ತುಳಸಿ ಗಿಡಕ್ಕೆ ಯಾರೋ ಬರ್ತಾರೆ, ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ, ಆ ತುಳಸಿಯನ್ನು ಹಾಗೇ ಎತ್ಕೊಂಡು ಬಾಯಲ್ಲಿ ಹಾಕ್ಕೊತಾರೆ. ಅದನ್ನು ನಾವು ಪೂಜೆಗೆ ಸಾಲಿಗ್ರಾಮ ಪೂಜೆಗೆ ಬರೋದಿಲ್ಲ. ಆದರೆ ಕಾಂಪೌಂಡ್ ಒಳಗಡೆ ಇರೋದನ್ನು ಯಾರು ಮುಟ್ಟೋದಿಲ್ಲ. ಕಾಂಪೌಂಡ್ ಒಳಗಡೆ ಬಿದ್ದಿರೋ ಹೂವನ್ನು ಯಾರು ಆರಿಸ್ಕೊಳ್ಳೋದಿಲ್ಲ. ಆ ರೀತಿಯಲ್ಲಿ ನಮ್ಮ ಕರ್ಮ ನಮ್ಮ ಒಳಗಡೆ ಇರುವ ಭಗವಂತನಿಗೆ ಒಪ್ಪಿಸಬೇಕು. ಅದು ಏನಾಗುತ್ತೆ? ಸೆಕ್ಯೂರಿಟಿ ಆಗುತ್ತೆ. ಹೊರಗಡೆ ಇರೋದನ್ನು ಯಾರೋ ಕಳ್ತನ ಮಾಡಿಕೊಂಡು ಕಿತ್ಕೊಂಡು ಹೋದರೆ ಯಾರು ಏನು ಜಗಳ ಬರೋದ್ರೆ ಅದ್ರ ಪಾಟ್ ಕಿತ್ಕೊಂಡು ಹೋಗ್ತಾರೆ, ಏನೋ ಮಾಡ್ಕೊತಾರೆ. ಆ ರೀತಿಯಲ್ಲಿ ನಮ್ಮ ಪುಣ್ಯಕರ್ಮದ ಫಲವನ್ನು ಭಗವಂತನಲ್ಲಿ ಒಪ್ಪಿಸಿಲ್ಲ ಅಂತ ಹೇಳಿದರೆ ಕಳ್ಳಕಾಕರು ಇರುವ ದೈತ್ಯರು, ದಾನವರು, ಪಿಶಾಚಿಗಳು ಅದನ್ನು ಸ್ವೀಕಾರ ಮಾಡಿ ಅದನ್ನು ಆ ಪುಣ್ಯ ಫಲದಿಂದ ಅವರು ಮೆರಿತಾರೆ, ಅವರಿಗೆ ಬಲ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಾವು ಸಂಧ್ಯಾವನ್ನು ಮಾಡುವಾಗೆ ನಾವು ಬಟ್ಟೆಯನ್ನು ಮುಚ್ಚಿಕೊಂಡು ಈಗ ಮಾಡಬೇಕು ಅಂತಿದೆ. ಬಟ್ಟೆಯನ್ನು ಮುಚ್ಚಿಕೊಂಡಿಲ್ಲ, ಈಗ ಬೆರಳನ್ನು ತೋರಿಸ್ಕೊಂಡು ಎಲ್ಲ ಹೊರಡಿಂದ ಹೀಗೆ ಮಾಡೋದು ಉಂಟು. ಆವಾಗ ದೈತ್ಯರು ತಗೊಂಡು ಹೋಗ್ತಾರೆ. ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಾವು ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಅಪಸಬಂಧ ಏ ಭೂತ ಸಂಚಿತ ಮಂತ್ರ ಹೇಳಿ ನಾವು ಪೂಜಾಚರಣೆ ಮಾಡಿಯನ್ನೇ ನಾವು ಭಗವಂತನಿಗೆ ಕರ್ಮವನ್ನು ಯಜ್ಞ ಕರ್ಮ ಪ್ರಾರಂಭವನ್ನು ಮಾಡಬೇಕು. ಎಲ್ಲ ಭಗವಂತನ ಪೂಜೆ ಆರಾಧನೆಯನ್ನು ಮಾಡ್ತೀವಿ. ಆ ರೀತಿಯಲ್ಲಿ ಈ ನಮ್ಮ ಕರ್ಮವನ್ನು ನಾನು ಹೇಳಿದಂತೆ ಸರಿಯಾಗಿ ಅಡ್ರೆಸ್ ಇದ್ದರೆ ಮಾತ್ರ ನಮಗೆ ನಮ್ಮ ತಪಾಳು ಬಂದು ಅವರಿಗೆ ತಲುಪಿಸೋಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಭಗವಂತನಿಗೆ ಒಪ್ಪಿಸಬೇಕು. ಆ ರೀತಿಯಲ್ಲಿ ಇರೋದ್ರಿಂದ ಈ ಗದ್ಯದಲ್ಲಿ ಬರುವ ವಿಷಯವನ್ನು ನಾವು ನೋಡಿ ಆ ರೀತಿಯಲ್ಲಿ ಭಗವಂತನಿಗೆ ಒಪ್ಪಿಸಬೇಕು. ಶುಭ ಕರ್ಮಗಳ ಸಮರ್ಪಣೆಯ ವಿಧಾನ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ, ಅರ್ಥವನ್ನು ನೋಡೋಣ. ಮೊಟ್ಟ ಮೊದಲಿಗೆ ಹೇಳ್ತಾರೆ, ತ್ವದಧಿಷ್ಠಾನಾದಿ ಕಾಲತಃ ಪ್ರಾಪ್ತಮದಿಯೇ ಶುಭಾಶುಭ ಕರ್ಮಣೋರ್ಮಧ್ಯೆ ಕರ್ಮಾನುಸಾರತಃ ತತ್ಪ್ರೇರಿತೇನ ಮುಖ್ಯ ಪ್ರಾಣೇನ ತತ್ವಾಭಿಮಾನಿ ದೇವತಾದ್ವಾರ ಅನುಕಾರಿತಾವಸ್ಥಾತ್ರಯ ನಿಯಾಮಕ ಅನುಭವ ಕಾಲ ಕಡಿತ್ರ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ಪ್ರಧಾನಕ ಹಾಗಂತ ಹೇಳ್ತಾರೆ.
ಇದರಲ್ಲಿ ತ್ವತ್ ಅಂದರೆ ನಿನ್ನ, ನಿನ್ನ ಅಂದರೆ ನಿನ್ನ ಅಂತ ನಾವಿಲ್ಲಿ ತೋರಿಸ್ತೀವಿ. ಯಾರನ್ನ? ನೀನೆ ನೋಡಿದ್ವಿಲ್ಲ, ಹೃತ್ಕಮಲದಲ್ಲಿ ಸ್ವರೂಪಭೂತವಾದ ದೇಹದಲ್ಲಿರುವ ಭಗವಂತ ಬಿಂಬರೂಪಿ. ಆ ಬಿಂಬರೂಪಿಯೇ ತ್ವತ್ ನಿನ್ನ ಬಿಂಬರೂಪಿಯಂತ ಭಗವಂತನೇ ಅನುಷ್ಠಾನ ಅಧಿಷ್ಠಾನವಾಗಿ ನಡೆಸಿರುವ ಮತ್ತು ಮದಿಯೇ, ಮದಿ ಅಂದರೆ ನನ್ನ ಮದಿ, ಅದಾದರೂ ನನಗೆ ಸೇರಿದ ಏನು ಬುದ್ಧಿ ಇದೆಯೋ ತ್ವತ್ಪ್ರೇರಿತೇನೆ, ಆ ಬುದ್ಧಿಗೆ ತಕ್ಕ ತ್ವತ್ ನೀನು ಪ್ರೇರಿತೇನೆ ಪ್ರೇರಣೆಯನ್ನು ಮಾಡಿರುವ ಶುಭಕರ್ಮನೋರ್ ಮಧ್ಯೆ ಶುಭಕರ್ಮದಲ್ಲಿ ಪೈಕಿ ಆ ಶುಭಕರ್ಮದ ಪೈಕಿ ಮುಖ್ಯ ಪ್ರಾಣೇನ ನಾವು ನೋಡ್ತಾನೇ ಬರ್ತೀವಿ. ಪ್ರತಿಯೊಂದು ಕೂಡ ಸ್ವತಂತ್ರವಾಗಿ ಭಗವಂತ ಮಾಡಿದರೂ ಕೂಡ ಯಾರ ಮುಖಾಂತರವಾಗಿ ಮಾಡ್ತಾ ಇದ್ದಾನ? ಮುಖ್ಯ ಪ್ರಾಣದೇವರ ಮುಖಾಂತರವಾಗಿ ಮಾಡ್ತಾ ಇದ್ದಾನ. ಅನುಕಾರಿತ ಮುಖ್ಯ ಪ್ರಾಣನಿಂದ ಅನುಕಾರಣ ಮಾಡಲ್ಪಟ್ಟ ಅನುಸರಣ ಮಾಡಲ್ಪಟ್ಟ ಅದರಂತೆಯೇ ಮಾಡಿದ, ಏನೋ ನೀನು ಮಾಡಿದಿ ಅದರಂತೆ ಮುಖ್ಯ ಪ್ರಾಣದೇವರು ಮಾಡಿದ ಅವಸ್ಥಾತ್ರಯಾಣಿಕ ಅಂದರೆ ಜಾಗ್ರತೆ ಸ್ವಪ್ನ ಸುಷುಪ್ತಿ ಆಯ್ಕೆ. ನಾವು ಅದನ್ನೇ 2 ದಿನ ಕಾಲಗಳು ಡೀಪಾಗಿ ನೋಡಿದ್ದೀವಿ. ಈ ಜಾಗ್ರತೆ ಸ್ವಪ್ನ ಸುಷುಪ್ತಿ ಎಂಬ 3 ವಿಧ ಅವಸ್ಥೆಗಳನ್ನು ಸ್ಮೃತಿ ಅಂದರೆ ಸ್ಮೃತಿ ಸ್ಮರಣೆ ನೆನಪು, ಈ ಪ್ರಧಾನೇನ ಕೊಡುವಂಥ ಪೂರ್ವತಃ ಅಂದರೆ ಕೊಡುವುದಕ್ಕೆ ಪೂರ್ವತಃ ಮುಂಚಿತವಾಗಿ ತದುಪಾಸಕೇನ ಆ ಭಗವಂತನನ್ನು ಉಪಾಸಕೇನ ಅಂದರೆ ಆ ಉಪಾಸನೆಯನ್ನು ಮಾಡುವಂಥ ಈ ಚತುರ್ಗುಣಾತ್ಯುಪಾಸನ ಹಾಗಂತೇಳಿ. ಏನು ಚತುರ್ಗುಣ ಉಪಾಸ್ಯ ಅಂತ ಹೇಳಿದರೆ ಸಚ್ಚಿತ್ ಆನಂದಾತ್ಮೇದಿ ಮಾನುಷೈಸ್ತು ಸುರೇಶ್ವರೈ ಹಾಗಂತೇಳಿ ಅನುಭಾಷ್ಯದಲ್ಲಿ ಬರುತ್ತೆ. ಇದಕ್ಕೇನರ್ಥ? ಸತ್ ಅಂದರೆ ಭಗವಂತನ ಒಂದು ಗುಣ, ಅವ ಸತ್ತಾಗಿದ್ದಾನ, ನಿರ್ದೋಷನಾಗಿದ್ದಾನ. ಚಿತ್ ಅಂದರೆ ಚಿನ್ಮಯ ಸ್ವರೂಪನಾಗಿದ್ದಾನ, ಅಪ್ರಾಕೃತ ಜ್ಞಾನ ಆನಂದಮಯ ಅಂತ ಹೇಳ್ತೀವಲ್ವ ಅದೇ. ಮತ್ತು ಆನಂದ ಸ್ವರೂಪವುಳ್ಳವನಾಗಿದ್ದಾನ. ಆತ್ಮ ಅಂದರೆ ಸರ್ವಸ್ವಾಮಿ. ಆತ್ಮ ಇದು ಧೂಪ ಗಚ್ಚತಿ ಗ್ರಾಹಿಂತಿ ಚ ಓಂ ಹಾಗಂತೇಳಿ ಬ್ರಹ್ಮಸೂತ್ರ ಹೇಳುತ್ತೆ. ಅಲ್ಲಿ ಆತ್ಮ ಶಬ್ದಕ್ಕೆ ಏನು ಹೇಳ್ತಾರೆ? ಸ್ವಾಮಿ, ಸರ್ವಗುರು ಸ್ವಾಮಿ, ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ನಾವು ಹೇಳ್ತೀವಿ. ಆದರೆ ಸರ್ವಸ್ಯ ಆತ್ಮ ಅಂದರೆ ಸರ್ವರು ನನಗೂ ಸ್ವಾಮಿ. ಫಸ್ಟ್ ನನ್ನ ಸ್ವಾಮಿನ ಚಿಂತನೆ ಮಾಡಬೇಕು. ಅಂದರೆ ನನ್ನ ಮಾತ್ರ ಸ್ವಾಮಿ ಇಲ್ಲ, ಎಲ್ಲರಿಗೂ ಸ್ವಾಮಿ. ಲಕ್ಷ್ಮ್ಯಾದಿ ಹಿಡ್ಕೊಂಡು ಎಲ್ಲರಿಗೂ ಕಿರಿಮಿಕೀಟರ ತನಕ. ಈ ಮನುಷ್ಯೋತ್ತಮರಿಗೆ ಹೇಳುವ ವಿಷಯ ಏನಂತ ಹೇಳ್ತಾರೆ? ಸತ್ತು ಚಿತ್ತ ಆನಂದ ಆತ್ಮ ದೋಷ ದೂರ ಚಿನ್ಮಯ ರೂಪಿ ಆನಂದ ಸ್ವರೂಪಿ ಎಲ್ಲರಿಗೂ ಸ್ವಾಮಿ. ಇಷ್ಟನ್ನು ಮನುಷ್ಯೋತ್ತಮರು ಕಡೇ ತಾರತಮ್ಯದಲ್ಲಿ ಇರುವ ಅಲ್ಪ ಮನುಷ್ಯರಾದ ನಾವು ಈ 4 ಗುಣವನ್ನು ಉಪಾಸನೆಯನ್ನು ಮಾಡಬೇಕು ಹಾಗಂತ ಶಾಸ್ತ್ರ ಹೇಳುತ್ತೆ. ನನಗಿಂತ ಉತ್ತಮರಾದ ಗಂಧರ್ವಗಳು, ಗಾನಗಂಧರ್ವಗಳು, ದೇವಗಂಧರ್ವಗಳು, ಅವರ ಮೇಲೆ ಋಷಿಗಳು, ಅವರ ಕರ್ಮಜ ದೇವತೆಗಳು, ಹೀಗೆ ಅಪ್ ಟು ಬ್ರಹ್ಮದೇವರ ತನಕ ಎಲ್ಲರೂ ಕೂಡ ಭಗವಂತನ ಉಪಾಸನೆಯನ್ನು ಯಾಗ ಮಾಡಿದರು. ಅವರು ನಿಯತ ಗುರುಗಳು ಬಂದರು, ಅವರಿಗೆ ಹೆಚ್ಚು ಉಪಾಸನೆ ಮಾಡೋಕ್ಕೆ ಯೋಗ್ಯತೆ ಇರೋದ್ರಿಂದ, ಅವರು ಸ್ವರೂಪಭೂತವಾದಲ್ಲಿ ಅವರು ಹೆಚ್ಚು ಜ್ಞಾನ ಮದಿ ಬುದ್ಧಿ ಜ್ಞಾನ ಇರೋದ್ರಿಂದ ಹೆಚ್ಚು ಉಪಾಸನೆಯಿಂದ ಬಿಂಬರೂಪಿಯ ದರ್ಶನವನ್ನು ಪಡೆದಿದ್ದಾರೆ. ನಮಗೆ ಸತ್ಚಿತ್ತ ಆನಂದ ಆತ್ಮ ಇಷ್ಟು ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಈ ಚತುರ್ಗುಣ ಚಿತ್ತ ಆನಂದ ಆತ್ಮ ಎಂಬ 4 ಗುಣಗಳಿಂದ ಆದಿ ಮೊದಲಾದ ಹೆಚ್ಚು ಗುಣವುಳ್ಳ ತಮ್ಮ ಯೋಗಿತಾನುಸಾರ ಉಪಾಸನೆಯನ್ನು ಮಾಡಲ್ಪಡುವ ಜಿಜ್ಞಾಸಾದಿಭಿಗಿ, ಜಿಜ್ಞಾಸ ಅಂದರೆ ಓಂ ಓಂ ಅದಾತೋ ಬ್ರಹ್ಮ ಜಿಜ್ಞಾಸ, ಓಂ ಶ್ರವಣ ಮನನ ನಿಧಿಧ್ಯಾಸನ ರೂಪವಾದ ಜಿಜ್ಞಾಸನೆಯನ್ನು ಮಾಡಲೇಬೇಕು ಹಾಗಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿ ಜಿಜ್ಞಾಸ ಮಾಡಿರುವಂಥ ಆದಿವಿಗಿ ಮೊದಲಾದವುಗಳಿಂದ ಶ್ರವಣ ಮರಣ ನಿಧಿಧ್ಯಾಸನ ರೂಪ ಜಿಜ್ಞಾಸಗಳಿಂದ ಪಂಚವಿಧ ಮುಕ್ತಿ ಯೋಗ್ಯಾನ ಹೇಳ್ತಾರೆ. ದೇವ ಋಷಿ ಪಿತೃಪ ನರ ಇದು ಮುಕ್ತಾಸ್ತು ಪಂಚದ ಹಾಗಂತೇಳಿ ತತ್ವ ಸಂಖ್ಯಾನದಲ್ಲಿ ನಮ್ಮ ಮಧ್ವಾಚಾರ್ಯರು ಬರೆದುಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡಬೇಕು. ಪಂಚವಿಧ ಮುಖ್ಯ ಇವರು ದೇವತೆಗಳು, ಋಷಿಗಳು, ಪಿತೃದೇವತೆಗಳು, ಮನುಷ್ಯೋತ್ತಮರು ಇವರು ಮಾತ್ರ ಮುಕ್ತಿಯೋಗ್ಯರು ಹಾಗಂತೇಳಿ.
ಈ ರೀತಿಯಲ್ಲಿ ನಾವು ಇದರಲ್ಲಿ ತಾರತಮ್ಯ, ಇದರಲ್ಲಿಯೂ ಸಾಧನ ತಾರತಮ್ಯ, ಯಾರ್ಯಾರು ಮೋಕ್ಷ ಯೋಗ್ಯತೆ, ಯಾರಿಗೆ ಮೋಕ್ಷ ಯೋಗ್ಯತಿಲ್ಲ, ಇದರಲ್ಲೂ ನಾವು ತಿಳಿಬೇಕು. ಈ ರೀತಿಯಲ್ಲಿ ತಿಳಿದ ಮೇಲೆ ನಾವು ಕರ್ಮವನ್ನು ಒಪ್ಪಿಸಬೇಕು. ನಾವು ಏನು ಮಾಡ್ತೀವಿ? ಭಗವಂತನಲ್ಲಿ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅನಿರ್ಷಮಯ ತಾನಿ ಸರ್ವಾನಿಧಿ ಮೇದೇವ ಕ್ಷಮಶ ಪುರುಷೋತ್ತಮ, ನನ್ನಿಂದ ಮಾಡಲ್ಪಟ್ಟ ಅನಂತ ವಿಧವಾದ ಪಾಪಕರ್ಮಗಳನ್ನ ಕ್ಷಮೆ ಮಾಡು ಹಾಗಂತೇಳಿ ಬೇಡ್ತೀವಿ. ಆ ರೀತಿಯಲ್ಲಿ ನಾವು ಭಗವಂತನಲ್ಲಿ ಕ್ಷಮಾಪಣೆ ಮಾಡಿಕೊಂಡು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ನಡೆದು ಹೋಗ್ತಾ ಇರ್ತೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ, ಹೆಚ್ಚು ಗುಂಪಿರುತ್ತೆ. ಆ ಗುಂಪಿನಲ್ಲಿ ಎಲ್ಲ ಒಟ್ಟು ಕೂಡಿರುವಾಗ ನಮ್ಮ ಕಾಲು ಇನ್ನೊಬ್ಬರ ಕಾಲಿಗೆ ತಗಲತ್ತೆ, ಶಾರಿ ಅಂತೀವಿ, ಅವ್ರ ಕಣ್ಣು ಮುಟ್ಕೊತೀವಿ, ಅವ್ರ ಮುಟ್ಟಿ ಈಗ ಅಂತೀವಿ. ಅಲ್ಪವಾದ ಕಾಲಲ್ಲಿ ಅವ್ರೇನು ನೋವು ಬರೋಲ್ಲ, ಕಾಲು ಮುರಿದು ಹೋಗಿಲ್ಲ, ಏನು ಕಾಲೇನು ಮುರಿತಾ ಅವನಿಗೆ ನೋವು ಬಂತ ಕಿರ್ಚಾಡ್ದನ ಏನೋ ಅವಾಗ ಏನರ್ಥ? ಅಂಥ ಅಲ್ಪವಾದ ಪಾಪ ಕರ್ಮಗಳಿಗೆ ಕೂಡ ನಾವು ಎದುರಿ ನಮಸ್ಕಾರ ಮಾಡ್ತೀವಿ, ಸಾರಿ ಅಂತೀವಿ. ಎಂತೆಂಥ ದೊಡ್ಡ ಕರ್ಮ ಪಾಪ ಕರ್ಮಗಳನ್ನ ಮಾಡ್ತಾ ಇದ್ದೀವಿ ನಾವು. ಸಾರಿ ಅಂತ ಯಾರನ್ನ ಕೇಳೋದು? ಭಗವಂತನಲ್ಲಿ ಸಾರಿ ಕೇಳಬೇಕು. ಸಾರಿ ಕೇಳೋದು ಯಾರಲ್ಲಿ? ಭಗವಂತನಲ್ಲಿ. ಅದನ್ನು ನಾವು ಚಿಂತನೆ ಮಾಡಬೇಕು. ಆ ರೀತಿಯಲ್ಲಿ ನಾವು ಈ ಪಾಪದ ಕರ್ಮವನ್ನು ಕೂಡ ಸಮಾಪನ ರೂಪದಲ್ಲಿ ನಾವು ನೋಡಬೇಕು. ಆ ರೀತಿಯಲ್ಲಿ ಪಾಪಕರ್ಮಗಳು ಮತ್ತು ಪುಣ್ಯಕರ್ಮಗಳು ಎಲ್ಲವನ್ನೂ ಕೂಡ ನಾವು ಭಗವಂತನಲ್ಲಿ ಒಪ್ಪಿಸಬೇಕು. ಹಾಗಂತೇಳಿ ಇರೋದ್ರಿಂದ ಈ ರೀತಿಯಲ್ಲಿ ನಾವು ಎಲ್ಲವನ್ನು ಪದಚ್ಛೇದ ಅರ್ಥವನ್ನು ನೋಡಿದ ಮೇಲೆ ಇದರಲ್ಲಿ ಬರುವ ರೀತಿಯಲ್ಲಿ ತ್ವದಧಿಷ್ಠಾನ ಕಾಲತಃ ಪ್ರಾಪ್ತ ಅಂದರೆ ಅನಾದಿ ಕಾಲದಿಂದ ಪ್ರಾಪ್ತವಾಗಿರುವ ಮದಿಯೇ ನನ್ನ ಮದಿಕ್ಕೂ ಅಶುಭಕರ್ಮೋರ್ ಮಧ್ಯೆ ಶುಭಕರ್ಮ ಮತ್ತು ಅಶುಭಕರ್ಮ ಈ ಪೈಕಿ ಶುಭಕರ್ಮಾನುಸಾರತ ತತ್ಪ್ರೇರಿತೇನ ಮುಖ್ಯ ಪ್ರಾಣೇನ ನಿನ್ನಿಂದ ಪ್ರೇರಣೆ ಮಾಡಲ್ಪಟ್ಟ ಮುಖ್ಯ ಪ್ರಾಣದಿಂದ ತತ್ ಅಭಿಮಾನಿ ದೇವತಾ ದ್ವಾರ ಅನುಕಾರಿತ ಯಾರ್ಯಾರೋ ವಸು ರುದ್ರ ಆದಿತ್ಯ ನಾವು ನೋಡಿದ್ದೀವಿ. ವಸು ರುದ್ರ ಆದಿತ್ಯ ಎಷ್ಟು 116 ವರ್ಷಗಳು, 24 ವರ್ಷ, 44 ವರ್ಷ, 48 ವರ್ಷ, ಅದು ಪ್ರಾತಃ ಸವನ, ಮಾಧ್ಯಾಹ್ನಿಕ ಸವನ, ಸಾಯಂ ಸವನ, ಇಷ್ಟು ವಿವರವಾಗಿ ನೋಡಿದ್ದೀವಿ. ಆ ಯಾರೋ ಅಂಥ ಅಭಿಮಾನಿ ದೇವತೆಗಳ ಮುಖಾಂತರವಾಗಿ ಅನುಕಾರಿತ ಅವಸ್ಥತ್ರಯಾನ್ಯಮಕ ಅವರಿಂದ ಮಾಡಲ್ಪಟ್ಟ ಏನೋ 3 ಅವಸ್ಥೆಗಳು, ಸ್ವಪ್ನ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯಾವಸ್ಥೆ, ಈ ಅನುಭವ ಕಾಲ ಕಡಿತ. ಈ ಅನುಭವದಿಂದ ನಾನು ಕಂಡಿಡುವ ವಿಷಯ ಏನು ಅಂತ ಹೇಳಿದರೆ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ಪ್ರದಾನಕ. ಅಂದರೆ ಕೊಡೋದು, ಪ್ರದಾಯಕ, ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಿ. ಏನೋ ಇದನ್ನೆಲ್ಲ ಕೊಟ್ಟು ವಿಷ್ಣು ಸ್ವಾತಂತ್ರ್ಯ ಎಂಬ ಒಂದು ದೊಡ್ಡ ಗುಣವನ್ನು ನಾನು ಕಂಡುಕೊಂಡೆ ಅಥವಾ ಕೊಟ್ಟಿದ್ದಿ ಹಾಗಂತೇಳಿ ಅರ್ಥ. ಮತ್ತು ಎರಡನೇ ವಿಷಯ ಹೇಳ್ತಾ ಇದ್ದಾರೆ. ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧ ವಿದ್ಯಾಶ್ರಿತ ಸ್ವರ್ಣಾಶ್ರಮೋಚಿತ ಸಂಕಲ್ಪಿತ ಭಗವತ್ಪೂಜಾತ್ಮಕ ಕರ್ಮಜನ್ಯ ಫಲೇನ. ಹಾಗಂದರೆ ನಿತ್ಯ ನೈಮಿತ್ತಿಕ ಕಾಮ್ಯ. ನಿತ್ಯ ಅಂದರೆ ನಿತ್ಯದಲ್ಲಿ ಮಾಡಲ್ಪಡುವ ಕರ್ಮಗಳು. ಏನೋ ಬೆಳಗ್ಗೆ ಎದ್ದ ಕೂಡಲೇ ಎದ್ದೇಳ್ತೀವಿ ಮತ್ತು ಭಗವಂತನ ಸ್ಮರಣೆ, ಜ್ಞಾನ ಇದ್ದರೆ ಭಗವಂತನ ಸ್ಮರಣೆ, ನಾರಾಯಣ ಗೋವಿಂದ ಹರೇ ಕೃಷ್ಣ ಮಂತ್ರ 108 ಸಲ ಹೇಳಬೇಕು, ನಾರಾಯಣ ಅಂತ 108 ಬಾರಿ ಹೇಳಬೇಕು, ರಾಮಕೃಷ್ಣನ ಚಿಂತನೆ ಮಾಡಬೇಕು. ನಾವು ಮೊದಲೇ ಹೇಳಿದ್ವಲ್ಲ, ಕನ್ನಡಿಯಲ್ಲಿ ನೋಡಿ ನಮ್ಮ ವಿಶ್ವರೂಪಿ ಭಗವಂತನ ನೋಡಬೇಕು. ಆಮೇಲೆ ನಾವು ಟಾಯ್ಲೆಟ್ ಬಾತ್ರೂಮಿಗೆ ಹೋಗೋದು. ಎದ್ದೇಳ್ತಾರೆ, ಎದ್ದ ಕೂಡಲೇ ಹೋಗೋದು ಟಾಯ್ಲೆಟ್ ಬಾತ್ರೂಮ್, ಬಾಗಿಲು ತೆಗೆದು ಅಲ್ಲೇ ನೋಡ್ತಾರೆ. ಏನು ಫಲ ಬರುತ್ತೆ? ಆ ರೀತಿಯಲ್ಲಿ ಎದ್ದ ಕೂಡಲೇ ನಾವು ಮಾಡುವ ಕರ್ಮಗಳು ನಿತ್ಯ ಕರ್ಮವೇ. ಅದು ನಿತ್ಯ ಕರ್ಮ. ಭಗವಂತನ ಸ್ಮರಣೆ ಮಾಡು ಅಂತ ಹೇಳೋದೇನೋ ನಿತ್ಯ ಕರ್ಮ. ಭಗವಂತನ ಸ್ಮರಣೆ ಮಾಡೋದಿಲ್ಲ ಅಂದ್ರೆ ಅಲ್ಲೇ ಒಂದು ಮಾರ್ಕ್ ಬಿದ್ದು ಒಂದು ಮಾರ್ಕ್ ಕಮ್ಮಿ ಆಯಿತು ಅವತ್ತಿನ ದಿನ. ಆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ. ನಿತ್ಯ ಕರ್ಮ ಮತ್ತು ಸ್ನಾನ, ಮಲಮೂತ್ರ ವಿಸರ್ಜನೆ ಮತ್ತು ಸ್ನಾನ, ಆಮೇಲೆ ಸಂಧ್ಯಾವಂದನ, ಆಮೇಲೆ ರೆಡಿ ಆಗ್ತೀವಿ, ಆಫೀಸ್ಗೆ ಹೋಗ್ತೀವಿ ಅಥವಾ ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಮನೇಲಿ ಪೂಜೆ ಪ್ರಾರಂಭ ಮಾಡ್ತೀವಿ. ಏನೇನು ನಿತ್ಯ ಕರ್ಮ ಮಾಡಬೇಕು ಅಂತ ಪಿತೃ ಕಾರ್ಯ ಬಂತು, ಪಿತೃ ಕಾರ್ಯ ನಿತ್ಯ ಕರ್ಮ ಬಿಡಬಾರ್ದು ಅಂತಿದೆ, ಅದು ನಿತ್ಯ ಕರ್ಮ. ಅದು ಏನು ಕಾಮ್ಯ ಇಲ್ಲ, ಏನಿಲ್ಲ, ಅದೇನಿಲ್ಲ. ನಿತ್ಯ ಕರ್ಮ ಮಾಡು ಅಂದರೆ ಮಾಡಬೇಕು.
ಸ್ನಾನ ನಿತ್ಯ ಕರ್ಮ, ಎಲ್ಲ ನಾವು ಸ್ನಾನ ಮಾಡಲೇಬೇಕು. ಆ ರೀತಿಯಲ್ಲಿ ನಿತ್ಯ ಕರ್ಮ. ನಿಮಿತ್ತವನ್ನು ಮಾಡಿಕೊಂಡು ನಾವು ಮಾಡುವ ಕರ್ಮ ನೈಮಿತ್ತಿಕ ಕರ್ಮ. ಅಂದರೆ ಫಾಲ್ಗುಣ ಮಾಸ ಮುಗೀತು, ವರ್ಷ ಪ್ರಾರಂಭವಾಗತ್ತೆ, ಅವತ್ತು ಯುಗಾದಿ ಹಬ್ಬ ಬಂತು, ಅದು ನಿಮಿತ್ತವನ್ನು ಮಾಡಿಕೊಂಡು ಮಾಡ್ತೀವಿ. ಆ ಯುಗಾದಿ ಆಮೇಲೆ ಏನೇನು ಹಬ್ಬ ಬರುತ್ತೆ, ಯುಗಾದಿ ಆದಮೇಲೆ ಪೊಂಗಲು, ಅದು ಇದು, ದೀಪಾವಳಿ, ಏನೇನು ಹಬ್ಬಗಳು ಹರಿದಿನಗಳು ಎಲ್ಲ ಬರ್ತಾ ಇರುತ್ತೆ. ಆ ರೀತಿಯಲ್ಲಿ ಒಂದು ನಿಮಿತ್ತ ಪರವಾಗಿ ನಿಮಿತ್ತವನ್ನು ಇಟ್ಟುಕೊಂಡು ನಾವು ಮಾಡುವ ಪೂಜಾದಿ ಕರ್ಮಗಳು ಆಗಲಿ, ಮತ್ತು ನಿಮಿತ್ತವನ್ನು ಇಟ್ಟುಕೊಂಡು ಮಾಡುವ ಕರ್ಮಗಳು, ಅದು ಎಲ್ಲವೂ ಕೂಡ ನಿಮಿತ್ತ ಕರ್ಮ ಅಂತ ಹೇಳಿ ಕರೆಯಲ್ಪಡುತ್ತಿದೆ. ಇನ್ನು ನಿಮಿತ್ತ ಕರ್ಮ ಇದೆ, ತುಂಬ ಇದೆ. ಆ ನಿಮಿತ್ತ ಏನೋ ಒಂದು ನಿಮಿತ್ತ ಇರಬೇಕು. ಒಬ್ಬರು ಮಾಡು ಅಂತ ಹೇಳಿ ಮಾಡಿದ್ರೆ ಕೂಡ ಅದು ನಿಮಿತ್ತವೇ ಆಯಿತು. ಮತ್ತು ಕಾಮ್ಯಕರ್ಮ, ಕೃಷ್ಣಾರ್ಪಣಮಸ್ತು ಅಂತೇಳಿ ಬುದ್ಧಿಯಿಂದ ಒಪ್ಪಿಸಬೇಕು. ಏನೋ ಲಕ್ಷ್ಮೀನಾರಾಯಣ ಪ್ರೇರಣೆ, ಲಕ್ಷ್ಮೀನಾರಾಯಣ ಪ್ರೇರಿತೀರ್ಥಂ. ಕೆಲವರು ಗೋಪಾಲಕೃಷ್ಣ ಪ್ರೇರಣೆ, ಗೋಪಾಲಕೃಷ್ಣ ಪ್ರಿಯತೀರ್ಥಂ. ಇಲ್ಲಿ ಪ್ರಿಯತೀರ್ಥ ಬಂದರೂ ಅಲ್ಲಿ ಕಾಮ್ಯ ಏನಿಲ್ಲ, ಸ್ವಾಮಿ ನಿನ್ನ ಪ್ರೀತಿ ಆಗಲಿ ಅಂತ. ಆದರೆ ಒಂದು ಕಾಮ್ಯ ಇದೆ. ಈ ಫಾಲ್ಗುಣ ಮಾಸ ಇದು ಕ್ಷೀರವ್ರತ, ಮಕ್ಕಳಿಲ್ಲಾದರೂ ಕ್ಷೀರವ್ರತ ಮಾಡ್ತಾರೆ, ಪಯೋವ್ರತ. ಆ ರೀತಿಯಲ್ಲಿ ಒಂದು ಕಾಮ್ಯವನ್ನು ಇಟ್ಕೊಂಡು ಮಕ್ಕಳು ಬೇಕು, ಗೋಪಾಲಕೃಷ್ಣ ಹೋಮ ಮಕ್ಕಳು ಬೇಕು, ಮದುವೆ ಆಗಬೇಕು, ಏನೋ ಒಂದು ಮಾಡಿ ಅಂತಾರೆ. ಈ ದೋಷ ಹೋಗಲಿ, ನವಗ್ರಹ ದೋಷ ಇದೆ, ಭುಜ ದೋಷ ಇದೆ, ಅದಕ್ಕಾಗಿ ಈ ಹೋಮ ಮಾಡಿ, ನವಗ್ರಹ ಹೋಮ ಮಾಡಿ, ಶುದ್ಧಿಗಾಗಿ ಸುದರ್ಶನ ಹೋಮ ಮಾಡಿ. ಅದು ಒಂದು ಕಾಮ್ಯವನ್ನು, ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ನಾವು ಮಾಡುವ ಯಜ್ಞ ಹೋಮ ಹವನಗಳೆಲ್ಲ ಕೂಡ ಕಾಮ್ಯ ಕರ್ಮ. ಆ ರೀತಿಯಲ್ಲಿ ಮತ್ತು ಭೇದೇನೆ, ಇದು ಭೇದ ಇದೆ. ಇಂಥ ಒಂದು ಭೇದದಿಂದ ತ್ರಿವಿಧ ವಿದ್ಯಾಶ್ರಿತ ಸ್ವರ್ಣಾಶ್ರಮೋಚಿತ, ಅಂದರೆ ಶಾಸ್ತ್ರದಲ್ಲಿ ಹೇಳಿದಂತೆ ಕರ್ಮವೆಂಬ ಎರಡು, ಆ ರೀತಿಯಲ್ಲಿ ಶುಭಕರ್ಮ ಅಶುಭಕರ್ಮ, ಅದು ಕರ್ಮ ಅಕರ್ಮ ವಿಕರ್ಮ ಮೂರಿದೆ. ಆ ರೀತಿಯಲ್ಲಿ ಅದನ್ನು ತಗೊಳ್ಬೇಕು. ಈ ರೀತಿಯಲ್ಲಿ ತ್ರಿವಿಧ ವಿದ್ಯಾಶ್ರಿತ ಸ್ವರ್ಣಾಶ್ರಮೋಚಿತ, ತಮ್ಮ ನನ್ನ, ತನ್ನ ವರ್ಣ ಅಂದರೆ ಗೊತ್ತಿದೆ ನಿಮಗೆ, 4 ವರ್ಣಗಳು. ಆಶ್ರಮ 4 ಆಶ್ರಮಗಳಿದೆ. ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಇದು ಆಶ್ರಮ. ವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇವರಿಗೆ ಏನೇನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆಯೋ ಆ ರೀತಿಯಲ್ಲಿ ಮಾಡಬೇಕು. ಆ ರೀತಿಯಲ್ಲಿ ನಾವು ಮಾಡಬೇಕು. ಭಗವದ್ಗೀತಾ ಕೃಷ್ಣ ಏನು ಹೇಳ್ತಾನೆ, ಶ್ರಿಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವ ಅನುಷ್ಠತಾತ್ ಸ್ವಧರ್ಮೋ ನಿಧನಂ ಶ್ರಿಯಃ ಪರಧರ್ಮೋ ಭಯಾವಹ. ತಮ್ಮ ಆಶ್ರಮ ವಿಚಿತವಾದ ವರ್ಣ ಆಶ್ರಮಕ್ಕೆ ಉಚಿತವಾದ ಕರ್ಮವನ್ನು ಮಾಡಿ, ಆ ಕರ್ಮವನ್ನು ಮಾಡಿದ್ರೆ ಸ್ವೀಕಾರ ಮಾಡ್ತೀನಿ. ಪರಧರ್ಮೋ ಭಯಾವಹ, ಇನ್ನೊಂದು ಧರ್ಮ ಚೆನ್ನಾಗಿದೆ, ಅದರಲ್ಲಿ ಏಕಾದಶಿ ಏನಿಲ್ಲ, ಏನು ಬೇಕಾದ್ರೆ ಅವತ್ತಿನ ದಿನ ತಿನ್ಬೋದು, ಅದು ಚೆನ್ನಾಗಿದೆ, ಅದಕ್ಕೂ ಮೋಕ್ಷ ಹೋಗ್ತಿಲ್ಲ, ಆ ಧರ್ಮಕ್ಕೆ ಹೋಗ್ತೀವಿ, ಬಿಡೋದಿಲ್ಲ, ನಿಮಗಿನ್ನೂ ಹೆಚ್ಚು ಪಾಪವೇ ಆಗುತ್ತೆ. ನಿಮ್ಮ ಏನು ವರ್ಣ ಆಶ್ರಮೋಚಿತ ಕರ್ಮವನ್ನು ಮಾಡುವಂಥ ಶಾಸ್ತ್ರ ಹೇಳುತ್ತೋ ಅದನ್ನು ಮಾಡಿ ಪರಮಾತ್ಮನಿಗೆ ಒಪ್ಪಿಸಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಸಂಕಲ್ಪಿಗೆ ಭಗವತ್ ಪೂಜಾತ್ಮಕ. ಸಂಕಲ್ಪಿತ ಭಗವತ್ ಪೂಜಾತ್ಮಕ ಅಂದರೆ ಏನು ಹೇಳ್ತೀವಿ, ಪ್ರಾತ ಭೂಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕ್ರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಹಾಗಂತ ನಿತ್ಯ ನಾವು ಹೇಳಬೇಕು ಮಲಗುವಾಗ. ಪ್ರಾತಃ ಸಂಕಲ್ಪ ಕಲ್ಪದಲ್ಲಿ ಹೇಳಬೇಕು, ಆಯನ ವಾಚ ಹೇಳಬೇಕು, ಇದು ಹೇಳಬೇಕು. ಪ್ರಾತಃ ಕಾಲದಲ್ಲಿ ಹೇಳಬೇಕು. ಪ್ರಾತಃ ಕಾಲದಿಂದ ಪ್ರಾರಂಭ ಮಾಡಿ ಮತ್ತು ಸಾಯಂಕಾಲ, ಮತ್ತು ಸಾಯಂಕಾಲದಿಂದ ಪ್ರಾತಃ ಕಾಲ, ಈ ಪ್ರಾತಃ ಭೂಭೃತಿ ಸಾಯಾಂತಂ ಯತ್ಕ್ರೋಮಿ ಜಗ ತದತು ನಿನ್ನ ಎಲ್ಲವೂ ನಿನ್ನ ಪೂಜೆ ಆಗಲಿ. ಇದೇ ಈ ಒಂದು ವಾಕ್ಯವನ್ನು ಇಷ್ಟು ಕೊಡ್ತಾ ಇದ್ದಾರೆ. ಆ ಒಂದು ವಾಕ್ಯಕ್ಕೆ ಇಷ್ಟು ವಿವರಣೆ ಕೊಡ್ತಾ ಇದ್ದಾರೆ ರಾಯರು. ಈ ರೀತಿಯಲ್ಲಿ ಸಂಕಲ್ಪಿಗೆ ಭಗವತ್ ಪೂಜಾತ್ಮಕ, ಈ ಸಂಕಲ್ಪದಿಂದ ನಾನು ಮಾಡುವ ಪೂಜೆ, ಕೊಡುವ ಆತ್ಮ ಕರ್ಮ ಜನ್ಮ ಫಲೇನ, ಈ ಕರ್ಮಗಳಿಂದ ಲಭಿಸುವ ಫಲರೂಪವಾದ ಆನಂದ ಪ್ರದಾಜ್ಞೇನೇನೆ ಹೇಳ್ತಾ ಇದ್ದಾರೆ. ಈ ಕರ್ಮದಿಂದ ಆನಂದವನ್ನು ಪ್ರದಾನ ಕೊಡೋದು, ಆನಂದವನ್ನು ಕೊಡುವ ಭಗವಂತ ಅಂತ ಇಲ್ಲಿ ಇಟ್ಕೊಳ್ಬೇಕು. ಈ ರೀತಿಯಲ್ಲಿ ಈ ನಿತ್ಯ ನೈಮಿತ್ಯ ಕರ್ಮ ಮತ್ತು ಇಂದ್ರಿಯಾಗ್ನಿಷು ಚಾರ್ಥಾನಾಂ ಯುದ್ಧ ಹೋತೃನಾಮಕ, ಹಾಗಂತೇಳಿ ಇದಕ್ಕೆ
ವಿವರಣವನ್ನು ಕೊಡ್ತಾ ಇದ್ದಾರೆ. ಈ ಪದಗಳಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ. ಈ ರೀತಿಯಲ್ಲಿ ಮೋಕ್ಷಕ್ಕೆ ಕಾರಣವಾದ ಹೇತುಗಳು ಯಾವುದು, ಯಾವ ರೀತಿಯಲ್ಲಿ ಮೋಕ್ಷ, ಅದು ಕೊಡುವವನು ಯಾರು, ಹಾಗಂತೇಳಿ ನಾವು ಇಟ್ಕೊಂಡು ಇಂದ್ರ ವಿಷಯಗಳು ಇದನ್ನೆಲ್ಲ ಕೂಡ ತಿಳಿಬೇಕು. ಈ ರೀತಿಯಲ್ಲಿ ನಮ್ಮ ಕಣ್ಣಿಗೆ ನೋಡುವುದಕ್ಕೆ ಬೇಕಾದ ವಿಷಯಗಳನ್ನು ಕೂಡ ಈ ಕಿವಿ ಕೇಳುವುದಕ್ಕೆ ಬೇಕಾದ ಮಾತುಕತೆ, ಸಂಗೀತ, ಸಾಹಿತ್ಯ ಮೊದಲಾದ ಎಲ್ಲ ವಿಷಯ ಪದಾರ್ಥಗಳು ಏನು ಹೊರಗಡೆ ಸಿಗ್ತಾ ಇದೆಯೋ ಅದರಲ್ಲಿ ಹೋತೃ ಆಗಂತ ಹೇಳ್ತಾ ಇದ್ದಾರೆ. ದೊಡ್ಡ ವಿಷಯ ಇದು, ಕಾಲಾವಕಾಶ ಮುಗಿಸ್ಬೇಕು ಅಂತ ಹೇಳಿ ಈ ಇಂದ್ರಿಯಗಳಲ್ಲಿ ಭಗವಂತನೇ ಇದ್ದುಕೊಂಡು ಪ್ರೇರಣೆ ಮಾಡಿ ನಮಗೆ ವಿಷಯ ಪದಾರ್ಥಗಳು ಕೇಳೋದು, ಮುಸೋದು, ಚಿಂತನೆ ಮಾಡೋದು ಇದೆಲ್ಲ ಬರ್ತದೆ. ಈ ರಸವನ್ನು ಕೊಡುವವನು ಭಗವಂತ. ಹಾಗಂತೇಳಿ ಇಂಥ ಒಂದು ಕರ್ಮದಿಂದ, ಈ ಕ್ರಿಯೆಗಳಿಂದ ಪರಮಾತ್ಮನ ಮೋಕ್ಷವಾದ ಆನಂದ ಪ್ರದಾಪೇತಿ. ಈ ಕೊಡ್ತಾ ಇದ್ದಿ ಇಂಥ ಕಾರ್ಯಗಳಿಂದ, ಈ ಶುಭ ಕಾರ್ಯಗಳಿಂದ, ನಿತ್ಯ ನೈಮಿಕ ಕರ್ಮದಿಂದ, ವರ್ಣ ಆಶ್ರಮ ಉಚಿತವಾದ ಕರ್ಮ ಮಾಡೋದ್ರಿಂದ ಏನು ಒಂದು ಆನಂದ ಕೊಡ್ತೀಯ ಭಗವಂತ ಹಾಗಂತ ಹೇಳ್ತಾ ಇದ್ದಾರೆ. ಇದಕ್ಕಾಗಿ ಪ್ರತಿಯೊಂದು ಇಂದ್ರಿಯಗಳಲ್ಲಿ ಕೂಡ ಭಗವಂತ ಹೋತೃ ಅಂದರೆ ಭಗವಂತನೇ. ಯಾಕಂದರೆ ಅಲ್ಲಿ ಒಂದು ರೂಪದಲ್ಲಿದ್ದಾನ. ಆ ಶಬ್ದ ಎಂಬ ತುಪ್ಪವನ್ನು, ಹೋಮವನ್ನು, ಯಜ್ಞವನ್ನು ಅದರಲ್ಲಿ ಆಗ್ತಾನಂತೆ ಯಾರು, ಭಗವಂತ. ಆ ರೀತಿಯಲ್ಲಿ ಪ್ರತಿಯೊಂದು ಪದಾರ್ಥಗಳಲ್ಲಿ ಕೂಡ ಹೋಮ ರೂಪದಲ್ಲಿ ಭಗವಂತ ಸ್ವೀಕಾರ ಮಾಡ್ತಾನ. ಅದಕ್ಕೆ ನಾವು ಪಾಪ ಮಾಡಿದರೂ ಭಗವಂತ ಮಾಡಿದ್ದು, ಪುಣ್ಯ ಮಾಡಿದರೂ ಭಗವಂತ ಮಾಡಿರೋದು. ತನು ನಿನ್ನದು ಜೀವನ ನಿನ್ನದು ರಂಗ, ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ. ನವೀನುಡೀನ್ ವೇದ ಪುರಾಣ ಶಾಸ್ತ್ರಗಳು ಕಿವಿ ಕೊಟ್ಟು ಕೇಳುವ ತಿಥಿ ನಿನ್ನದು. ನವಯೌವನ ಮೋಗಣಾಂಗಿರ ರೂಪವ ಇಕ್ಕದೆ ನೋಡುವ ನೋಟ ನಿನ್ನದಯ್ಯ. ಸ್ವಾಮಿ, ತನು ಈ ದೇಹ ನಿನ್ನದು ಮತ್ತು ಕರ್ಮ ನಿನ್ನದು, ಅನಾದಿಂದ ಬರುವ ಸುಖ ದುಃಖ ಎಲ್ಲ ನಿನ್ನದಯ್ಯ. ಹಾಗಂತೇಳಿ ಕನಕದಾಸ ಹೇಳ್ತಾ ಇದ್ದಾರೆ. ಸವಿ ನುಡಿ ಕಿವಿ ಕೊಟ್ಟು ಕೇಳುವ, ಏನೋ ನುಡಿ ಒಂದು ಹಾಡು ಇದೆ ಇಂಪಾಗಿ ಕೇಳ್ತಾ ಇದ್ದೀವೋ ಅದು, ಮತ್ತು ಕಣ್ಣಲ್ಲಿದ್ದುಕೊಂಡು ನವನ ಯವ್ವನ ಹೆಂಗೆ ಯಾರು ನೋಡುವ, ಆ ಹುಡುಗಿಯನ್ನು ನೋಡುವ, ನೋಡಪ್ಪ ಚೆನ್ನಾಗಿ ನೋಡ್ಕೊ, ಅವನು ಸರಿಯಾಗಿ ನೋಡಿಲ್ಲ ಅಂತ ಹೇಳಬೇಡ, ಹುಡುಗಿನ ನೋಡ್ಕೊ, ಹಿಡಿತ್ಯಾ ಮದ ಮಾಡೋಣ ಹಾಗಂತ ಯಾಕೆ ಕೇಳ್ತಾರೆ. ಆ ಕಣ್ಣಲ್ಲಿ ಇದ್ದು ಭಗವಂತ ಓಕೆ ಅಂತ ಹೇಳಬೇಕು. ಆ ರೀತಿಯಲ್ಲಿ ನವ ಯೌವನ ಮೋಹಿನಾಂಗಿರ ರೂಪವ ಎಳೆಯಕ್ಕದೇ ನೋಡುವ ನೋಟ ನಿನ್ನದು. ಈ ಥರ ನೋಟ ನಿನ್ನದು, ಕೇಳೋದು ನಿನ್ನದು, ಒಡಗೂಡಿ ಗಂಧ ಕಸ್ತೂರಿ ಪರಿಮಳವೆಲ್ಲ ಬಿಡದೆ ಕೊಂಬುವುದು ನಿನ್ನದಯ್ಯ. ಸುವಾಸನೆ ಬಿಸಿಲು ಕಾಲ ಆದರೆ ಇಲ್ಲಿ ಟಾಲ್ಕಮ್ ಟೈಮ್ ಹಾಕ್ಬೋದು, ಗಂಧ ಹಾಕ್ಕೊಳ್ಳೋದು, ಇದು ಹಾಕ್ಕೊಳ್ಳೋದು. ಯಾಕೆ ಬ್ಯಾಡ್ ಸ್ಮೆಲ್ಲು ಮನಸ್ಸಂದು ಅದು ಹೊರಗಡೆ ಬರಬಾರ್ದು ಅಂತ ಗಂಧವನ್ನು ಲೇಪನ ಮಾಡ್ಕೊಳ್ತೀವಿ. ಯಾಕೆ ಅದು ನಿನ್ನದು. ಈ ಥರ ಚಡು ರುಚಿ ಅನ್ನಕ್ಕೆ ನಳಿದಾಡುವ ಜಿಗ್ವೆ ಕಡು ರುಚಿ ಕೊಂಡರೆ ಆ ರುಚಿ ನಿನ್ನದಯ್ಯ. ನಾಳಿಗಳು ಇದ್ದುಕೊಂಡು ಆ ಸಟ್ ರುಚಿಗಳು, ಉಪ್ಪು ಹುಳಿ ಖಾರ ಕಹಿ ಇಂಥಾದಿ ಸಟ್ ರುಚಿಗಳು ಏನಿದೆಯೋ ಅದು ನನ್ನ ನಾಳಿಗಳು ಇದ್ದುಕೊಂಡು ನೀ ಕೊಡುವುದಯ್ಯ ಹಾಗಂತೇಳಿ ಹೇಳ್ತಾ ಇದ್ದಾರೆ. ಮಾಯಾ ಪಾಶದ ಒಳಹೊಳು ಸಿಕ್ಕಿ ತೊಳಲುವ ಕಾಯ ಪಂಚೇಂದ್ರಿಯ ಗತಿ ನಿನ್ನದಯ್ಯ. ಪಂಚ ಇಂದ್ರಿಯಗಳ ಗತಿ ಏನಿದೆ ಅದು ನಿನ್ನದು. ಕಾಯ ಜಪಿತಕ್ಕಾಗಿ ನೆಲೆಯಾದಿ ಕೇಶವ ರಾಯ ನೀನಿಲ್ಲದೆ ನರನು ಸ್ವಾತಂತ್ರ್ಯನೇ. ಇಷ್ಟೆಲ್ಲ ಮಾಡೋದು ನೀನು, ಮತ್ತು ಕರ್ಮವನ್ನು ಅಸ್ವತಂತ್ರವಾಗಿ ಮಾಡೋದ್ರಿಂದ ಈ ಕರ್ಮದಿಂದ ನಾನು ಕಂಡುಕೊಂಡಿರುವ ವಿಷಯ ಏನು ಅಂತೇಳಿ ಕನಕದಾಸರು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕಾಯ ರಾಯ ಪರಮಾತ್ಮನೇ ನೀನಿಲ್ಲದೆ ನರನು ಅಲ್ಪ ನರನಾದ ನಾನು ಸ್ವತಂತ್ರನೇ ಹಾಗಂತೇಳಿ ಇದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದಕ್ಕೆ ನಾವು ಈ ರೀತಿಯಲ್ಲಿ ಚಿತ್ರ ಮಾಡಬೇಕು. ಅಪರೋಕ್ಷ ಜ್ಞಾನಾತ್ ಪೂರ್ವತಃ ಕರ್ಣಶುದ್ಧಿದ್ವಾರ ತದುಪಾಸಕೇನ. ಈ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿದ ಮೇಲೆ ಅಪರೋಕ್ಷ ಜ್ಞಾನ ಬರುತ್ತೆ. ಏನೋ ಸತಜಿತ ಆನಂದಾತ್ಮೇದಿ ಮಾನುಷ ಸುರೇಶ್ವರಿಹಿ ಹಾಗಂತ ಹೇಳುವಾಗ ಈ ಚತುರ್ಗುಣ ಉಪಾಸನೆಯಿಂದ ಆ ನಿಯತ ಗುರುಗಳು ಬಂದು ಉಪಾಸನೆ ಮಾಡ್ತಾರೆ, ಅದನ್ನು ಚಿಂತನೆ ಮಾಡ್ತಾನೆ. ಅದರಿಂದ ಅಪರೋಕ್ಷ ಜ್ಞಾನ ಪೂರ್ವತಃ, ಅಪರೋಕ್ಷ ಜ್ಞಾನ ಬಂದಿಲ್ಲ ಇನ್ನು, ಅದು ಪೂರ್ವತಃ ಏನು ನಡೀತಾ ಇದೆ, ಕರ್ಣಶುದ್ಧಿದ್ವಾರ ತದುಪಾಸಕೇನ. ಅಂತಃಕರಣ ಶುದ್ಧಿ ಆಗಿಬಿಡ್ತು. ಅಂತಃಕರಣ ಶುದ್ಧಿ ಆದ ಮೇಲೆ ಏನಾಯಿತು ಅಂದರೆ ಅವನಿಗೆ ಅಪರೋಕ್ಷ ಜ್ಞಾನ ಆಗತ್ತೆ.
ಈ ಅಪರೋಕ್ಷ ಜ್ಞಾನ ಆದ ಮೇಲೆ ಅವ ಮೋಕ್ಷವನ್ನು ಹೊಂದುತ್ತಾನ ಹಾಗಂತ ಶಾಸ್ತ್ರ ಇದೆ. ಈ ರೀತಿಯಲ್ಲಿ ಅಪರೋಕ್ಷ ಜ್ಞಾನ ಪೂರ್ವಕೇನ ಕರ್ಣಶುದ್ಧಿದ್ವಾರ ಪ್ರವಚನ ಕೇಳಿದ್ವು, ಪೂಜೆ ಮಾಡಿದ್ವು, ಸ್ನಾನ ಮಾಡಿದ್ವು, ಏಕಾದಶಿ ಉಪವಾಸ ಮಾಡಿದ್ವು. ಇದೆಲ್ಲ ಮೋಕ್ಷ ಸಾಲಿಗ್ರಾಮ ಪೂಜೆ 4 ಅವರ್ ಮಾಡಲಿ, ತಂತ್ರಸಾರ ಏನು ಗ್ರಂಥದಲ್ಲಿಯೋ ಅಷ್ಟು ಕೇಳ್ತಾ ಇರೋದು, ಜಿಜ್ಞಾಸೆ ಇರೋದು, ಪಂಡಿತನಾದೋ, ಜ್ಞಾನ ಪಡೆಯೋದು, ಇದು ಎಲ್ಲವೂ ಕೂಡ ಮೋಕ್ಷಕ್ಕೆ ಕಾರಣ, ಮೋಕ್ಷ ಕೊಡೋದಿಲ್ಲ. ಅಂತಃಕರಣ ಶುದ್ಧಿ ದ್ವಾರ ಇದು ಮಾಡೋದು ಎಲ್ಲವೂ ಕೂಡ ಅಪ್ಪ ನಾನು ಮಾಡಿದೆ ಮೋಕ್ಷ ಇದೆ, ಅಲ್ವಾ ನಾನು ಮಾಡಿದೆ ಮೋಕ್ಷ. ನಿಮಗೆ ಅಂತಃಕರಣ ಶುದ್ಧಿ ಆಗಬೇಕು, ಆದರೆ ಮೋಕ್ಷ. ಅದಕ್ಕೆ ಹೇಳ್ತಾ ಇದ್ದಾರೆ ಅಂತಃಕರಣ ಶುದ್ಧಿ ದ್ವಾರ. ಅಂತಃಕರಣ ಶುದ್ಧಿ ದ್ವಾರ ಏನಾಗ್ತಂತ ಹೇಳಿದರೆ ತದುಪಾಸಕೇನೆ ತತ್ ಅದನ್ನು ಉಪಾಸನ ಮಾಡೋದ್ರಿಂದ ಏನಾಗ್ತಾ ಇದೆ, ತದಪರಂ ಭಗವದಿತ್ಯ ಪ್ರಾಪ್ತ ನಿಜಗುರುಪದಾಷ್ಟ ಸ್ವಬಿಂಬ ವಿಷಯ ಸ್ಫೂರ್ಣಿ ಸಚ್ಚಿದಾತ್ಮಕ ಚತುರ್ಗುಣಾತ್ವ್ಯಾಪಾದನ ಜಿಜ್ಞಾಸಾದಿಗೆ ಸ್ವಬಿಂಬ ಪ್ರೋಕ್ಷ ಜ್ಞಾನೋತ್ಪಾದಕೇನ. ಈ ರೀತಿಯಲ್ಲಿ ತದಪರಂ ಅದಕ್ಕೆ ಆಮೇಲೆ ಭಗವದಿಚ್ಛೆಯ ಪ್ರಾಪ್ತ ಮತ್ತು ಏನಾಗಬೇಕು, ಇಷ್ಟೆಲ್ಲ ಮಾಡಿದ್ವು, ಅಂತಃಕರಣ ಶುದ್ಧಿ ಆಯಿತು. ಆದರೆ ಅಪ್ರೋಕ್ಷ ಜ್ಞಾನ ಪೂರ್ವತಗ ಕರ್ಣಶುದ್ಧಿ ದ್ವಾರ ಭಗವದಿಚ್ಛೆಯ ಇವ ನನ್ನ ಭಕ್ತ, ಇವ ಪಂಡಿತ, ಇವ ಜ್ಞಾನವಂತ, ಇವ ತುಂಬ ಕೇಳಿದ್ದಾನ, ತುಂಬ ಶಾಸ್ತ್ರ ಓದಿದ್ದಾನ, ಭಗು ಶ್ರುತಿಯೇನೆ ಭಗು ಪಾಂಡಿತ್ಯ ಇದ್ದರೂ ಆಗೋದಿಲ್ಲ. ಎಷ್ಟು ದೊಡ್ಡ ಪಂಡಿತರು ಜ್ಞಾನಿಗಳೆಲ್ಲ ಇದ್ದಾರೆ, ಅವರಿಗೆಲ್ಲ ಆಗತ್ತಾ? ಯಾಕೆ ಆಗಿಲ್ಲ? ಸದಾ ಭಗವಂತ ಯಾಕೆ ಮಾಡಿಲ್ಲ? ಯಾಕಂತ ಹೇಳಿದರೆ ಇಲ್ಲಿ ಮುಖ್ಯವಾದ ವಿಷಯ, ಅಲ್ಲಿ ಭಗವದಿಚ್ಛೆ ಇಲ್ಲ. ಅಯ್ಯೋ ಭಗವದಿಚ್ಛೆ ಇಲ್ಲ, ಇಷ್ಟೆಲ್ಲ ಯಾಕೆ ಮಾಡಬೇಕು? ಮಾಡಿದರೆ ಮಾಡಲಾಯಿದ್ರೆ ಅದು ಸಿಕ್ಕೋದಿಲ್ಲ. ಎಚ್ಚರಿಕೆ ಎಲ್ಲಿರಬೇಕು? ಇವ ನನ್ನ ಭಕ್ತ, ವೆಂಕಟರಮಣ ದೇವರನ್ನು ನಾವು ನೋಡೋದಿಲ್ಲ, ವೆಂಕಟರಮಣ ದೇವರು ನನ್ನನ್ನು ನೋಡಬೇಕು, ಭಕ್ತನ ಸ್ವೀಕಾರ ಮಾಡಬೇಕು. ಆ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಕರ್ಮಜನ್ಯ ಪೂರ್ಣ ಚಚ್ಚಿದಾತ್ಮ ಅದು ನೋಡಿ ಜಿಜ್ಞಾಸಾದಿವಿಗಿ ಸ್ವಬಿಂಬ ಅಪ್ರೋಜ್ಞಾನೋತ್ಪಾದಕೇನ. ಅಪ್ರೋಜ್ಞ ಜ್ಞಾನ ಆಯಿತು. ಅದಕ್ಕೆ ಆಮೇಲೆ ಮನುಷ್ಯೋತ್ತಮಾರಭ್ಯ ಚತುರ್ಮುಖ ಪರ್ಯಂತಾನ ಪಂಚವಿಧ ಮುಖ್ಯ ಜ್ಞಾನಂ ಚ ಸ್ವಬಿಂಬ ಉಪಾಸಾಭಿಗಿ ಲಿಂಗಾಫಗಾಮಿ ಸ್ವರೂಪಾನಂದರ್ಭಾವಿ ವೈಚಿತ್ರ್ಯ ಆನಂದ ಪ್ರದಜ್ಞಾನೇನ ತ್ವಯಿ ಸಮರ್ಪಿತೇನ ತತ್ಪೂಜೈ ವಾಸ್ತು ಹಾಗಂತೇಳಿ ಹೇಳ್ತಾ ಇದ್ದಾರೆ. ಮನುಷ್ಯೋತ್ತಮಾರಭ್ಯ ಅಂದರೆ ಮನುಷ್ಯೋತ್ತಮದಿಂದ ಹಿಡ್ಕೊಂಡು ಚತುರ್ಮುಖ ಪರ್ಯಂತಾನ ಮನುಷ್ಯೋತ್ತಮರು ಯಾರಿದ್ದಾರೋ ಅವರಿಂದ ಅಟ್ಟು ಬ್ರಹ್ಮದೇವರು, ಬ್ರಹ್ಮಲೋಕ ತನಕ ಇರುವ ಬ್ರಹ್ಮದೇವರು ತನಕ ಪಂಚವಿಧ ಮುಖ್ಯೋಜ್ಞಾನಾಂಶ ಮುಂಚೆ ಹೇಳಿದ್ವು, ಯಾರ್ಯಾರು ದೇವಋಷಿ ಪಿತೃಪ ನರ ಇದು ಮುಕ್ತಾಸ್ತು ಪಂಚದ ಅಂತ. ಈ ಮುಕ್ತಿಯೋಗ್ಯಾನಾಂಶ ಸ್ವಬಿಂಬ ಉಪಾಸನೆಗೆ ಅಲ್ಲಿ ಬಂದರು. ಅಂತಃಕರಣ ಜಿಜ್ಞಾಸೆ ಆಯಿತು, ಆಮೇಲೆ ಅಂತಃಕರಣ ಶುದ್ಧಿ ಆಗಿಬಿಡ್ತು. ಇವ ನನ್ನ ಭಕ್ತ ಅಂತೇಳಿ ಭಗವಂತ ಬಂದು ಸ್ವೀಕಾರ ಮಾಡಿಬಿಟ್ಟ. ಸ್ವೀಕಾರ ಮಾಡಿದ ಕೂಡ ಅಪ್ರೋಕ್ಷ ಜ್ಞಾನಿ ಆದ. ಅಪ್ರೋಕ್ಷ ಜ್ಞಾನಿ ಆದ ಕೂಡ ಏನಾದ ಅಂದರೆ ಸ್ವಬಿಂಬ ಸ್ವರೂಪ ಆನಂದಾವಿರ್ಭಾವ ಆನಂದ ಭಾವ ಆಯಿತು, ಪರಮಾತ್ಮ ಅಪ್ರೋಕ್ಷ ಆಯಿತು. ವೈಚಿತ್ರ್ಯಾನಂದ ಪ್ರದಜ್ಞಾನೇನ ತ್ವಯಿ ಸಮರ್ಪಿತೇನ ತತ್ಪೂಜೈ ವಾಸ್ತು. ಏನಾಯಿತು ಅಂತೆ, ಅವನಿಗೆ ಮೋಕ್ಷ ಆಯಿತು. ಏನೋ ಇಮಿಡಿಯೇಟ್ ಆಗೋದಿಲ್ಲ. ಅಪ್ರೋಕ್ಷ ಜ್ಞಾನ ಪೂರ್ವಕ ಎಷ್ಟು ಕಲ್ಪ ಸಾಧನೆಯೋ ಅಪ್ರೋಕ್ಷ ಜ್ಞಾನಾನಂತರ ಕಾಲದಲ್ಲಿ ಕೂಡ ಅಷ್ಟೇ ಸಾಧನೆ ಇದೆ ಜೀವರಾಶಿಗಳಿಗೆ. ಆ ರೀತಿಯಲ್ಲಿ ಆ ಸಾಧನ ಮುಗಿದ ಮೇಲೆ ಜ್ಞಾನ ಅದು ಮೋಕ್ಷವನ್ನು ಹೊಂದಿದ್ದ. ಮೋಕ್ಷದಲ್ಲಿ ಐಕ್ಯವಾದ ಪರಬ್ರಹ್ಮನಲ್ಲಿ ಈ ಜೀವ ಐಕ್ಯನಾದ ಇಲ್ಲ, ಕೂಡೋದಿಲ್ಲ. ನಮ್ಮ ಮಧ್ವ ಸಿದ್ಧಾಂತ ದ್ವೈತ ಸಿದ್ಧಾಂತದಲ್ಲಿ ಐಕ್ಯ ಎಂಬುದು ಇಲ್ಲವೇ ಇಲ್ಲ. ಅನಂತ ರೀತಿಯಲ್ಲಿ ಕೂಡ ಐಕ್ಯ ಎಂಬುದು ಇಲ್ಲ ಅಂತ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಆ ರೀತಿಯಲ್ಲಿ ಇಲ್ಲಿ ವೈಚಿತ್ರ್ಯಾನಂದ ಪ್ರದಜ್ಞಾನೇನ ವಿಚಿತ್ರವಾದ ಆನಂದವನ್ನು ಕೊಡುವ ಎಂಬ ಬುದ್ಧಿಯಿಂದ ನಾನು ಶುಭ ಕರ್ಮವನ್ನು ನಿನ್ನಲ್ಲಿ ಸ್ವತ್ತು ಅದು ಪೂಜೆ ಅಷ್ಟು ನಿನ್ನ ಪೂಜೆಯೇ ಆಗಲಿ. ನೋಡಿ ಎಷ್ಟಿದೆ. ಸುಮ್ಮನೆ ಪುಣ್ಯಕರ್ಮ ಮಾಡಿಬಿಟ್ಟು ಹಾಗೆ ಒಪ್ಪಿಸೋದಿಲ್ಲ. ಇಷ್ಟು ಜ್ಞಾನ ಇಟ್ಕೊಂಡು ನಾವು ಒಪ್ಪಿಸಬೇಕು. ಈ ರೀತಿಯಲ್ಲಿ ಆ ಪೂಜೆಯೇ ನಿನ್ನ ಪೂಜೆ ಆಗಲಿ ಸ್ವಾಮಿ ಹಾಗಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದು ಭಗವಂತನ ಜಿಜ್ಞಾಸೆ ಮಾಡಲೇಬೇಕು, ವರ್ಣ ಆಶ್ರಮ ಉಚಿತವಾದ ಕರ್ಮವನ್ನು ಮಾಡಲೇಬೇಕು, ಆಮೇಲೆ ಅಂತಃಕರಣ ಜಿಜ್ಞಾಸೆ ಮಾಡಲೇಬೇಕು, ಅಂತಃಕರಣ ಶುದ್ಧಿ ಆಗಬೇಕು, ಪರಮಾಂತರ ಇಚ್ಛೆ ಬರಬೇಕು, ಸ್ವರೂಪ ವಿಷಯವನ್ನು ತಿಳಿರುವ ನಿಯತ ಗುರುಗಳು ಬರಬೇಕು, ಆಮೇಲೆ ಅವನಿಗೆ ಭಗವಂತ ಇಚ್ಛೆ ಬರಬೇಕು, ಅಪ್ರೋಕ್ಷ ಜ್ಞಾನ ಆಗಬೇಕು. ಈ ಅಪ್ರೋಕ್ಷ ಜ್ಞಾನಕ್ಕಾಗಿ ಯಾತಕ್ಕಾಗಿ ನಾನು ಸುಮ್ಮನೆ ಮಾಡಿಲ್ಲ. ಸುಮ್ಮನೆ ಏನುವೇ ಬೇಡದೇ ಮಾಡೋರು ವಾಯುದೇವರು. ಭಗವಂತನ ಜ್ಞಾನ ಭಗವಂತನ ಭಕ್ತಿ ಬಿಟ್ಟು ಮೋಕ್ಷ ಕೂಡ ಬೇಡ ಅಂತ. ಆದರೆ ನಾವು ಕಳೆಯಿನ ಮಟ್ಟದಲ್ಲಿ ಇರೋರು ಮೋಕ್ಷವನ್ನು ಬೇಡೋದು ತಪ್ಪಿಲ್ಲ. ಆನಂದ ಭಿಕ್ಷೆ ಬೇಡೋರು
ಸನ್ಯಾಸಿಗಳು. ಆದರೆ ನಾವು ಇಂಥ ಒಂದು ವಿಷಯದಿಂದ ಭಗವಂತನಲ್ಲಿ ಬೇಡುವ ವಿಷಯ ನಿನ್ನ ಪೂಜೆಯೇ ಆಗಲಿ. ಆಯಿತು, ಇಷ್ಟೆಲ್ಲ ನಾವು ಕರ್ಮ ಫಲ ಇದೆಲ್ಲ ನೋಡಿ ಇಷ್ಟು ಕಷ್ಟ ಬಿದ್ದು ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಕಾಮ್ಯಕರ್ಮ ಎಲ್ಲವನ್ನು ಮಾಡಿ ಒಪ್ಪಿಸಿಬಿಟ್ವಿ, ಅದು ನಿನ್ನ ಪೂಜೆ ಆಗಲಿ ಅಂತ. ಆದರೆ ನಾವು ಮಾಡೋದು ಕಡಿಮೆ ಇಲ್ವಾ? ಅದನ್ನು ಒಪ್ಪಿಸಿದಾಯಿತು. ಪಾಪಕರ್ಮಗಳು ಒಬ್ಬ 12 ವರ್ಷ ಪ್ರಾರಂಭ ಮಾಡಿಕೊಂಡು 12ನೇ ವರ್ಷ ಮುಗಿಯೋ ತನಕ ಅವನ ಪಾಪ ಲೆಕ್ಕಗಳು ಯಮಧರ್ಮರಾಜ ತನ್ನ ಲಾಗ್ ಬುಕ್ಗಳಲ್ಲಿ ಬರೆಯೋದಿಲ್ಲ. 13ನೇ ವರ್ಷ ಪ್ರಾರಂಭವಾದ 1ನೇ ದಿನ ಪ್ರಾರಂಭ ಆದ ಕೂಡಲೇ 1 ದಿನಕ್ಕೆ ಅವ 100 ಜನ್ಮಗಳು ಮಾಡೋಷ್ಟು ಕರ್ಮ ಮಾಡ್ತಾನಂತೆ. ಅಂದರೆ ನಮಗಿನ್ನೂ ಎಷ್ಟು ಕರ್ಮ, ಎಷ್ಟು ಜನ್ಮ ಕಳಿಬೇಕು. 1 ದಿನಕ್ಕೆ 10 ಜನ್ಮ ಹಾಗಂತ ಹೇಳಿದರೆ ಮತ್ತು ಇನ್ನೊಂದು ದಿನಕ್ಕೆ 10 ಜನ್ಮ, ಈಗ ಎಷ್ಟು ಜನ್ಮ ಆಯಿತು? 1 ಜನ್ಮವೇ ನಮಗೆ ಕಷ್ಟ. ಅಂದರೆ ಅಷ್ಟು ಪಾಪಕರ್ಮಗಳು ಮಾಡ್ತಾನ ಮನುಷ್ಯ ಅಂತ ಹೇಳ್ತಾ ಇದೆ, ಭಯಪಡಿಸ್ತಾ ಇದೆ ನಮ್ಮನ್ನು. ಅದಕ್ಕೆ ಅದರಿಂದ ಪಾರಾಗಬೇಕಂದ್ರೆ ಇಂಥ ವಿಷಯವನ್ನು ಕೇಳಿ ರಾಯರು ಕೊಟ್ಟಿರೋ ಗ್ರಂಥ ರೀತಿಯಲ್ಲಿ ನಾವು ಫಲವನ್ನು ಒಪ್ಪಿಸಬೇಕು. ಆಯಿತು, ನಾನು 10 ದಿನಕ್ಕೆ 1 ದಿನಕ್ಕೆ 10 ಜನ್ಮಗಳು, ಅಲ್ಲಿ ದುಃಖದಲ್ಲಿ ವಿಚಿತ್ರವಾದ ದುಃಖ, ತಾಮಸ್ಸು, ಅಂಧನ್ ತಮಸ್ಸು. ಹರಿವಾಯುಸ್ತುತಿನಲ್ಲಿ ನರಕಲೋಕವನ್ನು ವರ್ಣನೆ ಮಾಡಿದ್ದಾರೆ. ಗರುಡ ಪುರಾಣದಲ್ಲಿ ನರಕಲೋಕ, ಪರಮಾತ್ಮ ದ್ವೇಷಗಳು, ದಾನವರು, ದೈತ್ಯಗಳು, ಇವರಿಗೆಲ್ಲ ಯಶಸ್ವಿ ಸಾಕ್ಷ್ಯ ಗರುಡ ಪುರಾಣ ಕೇಳ್ತೀವಿ. ಅಯ್ಯೋ ಒಂದು ಭಯ ಇರ್ತದೆ. ಆದರೆ ಇದು ಹೇಳ್ತಾರೆ, ಏನು ಅಂತ ಹೇಳ್ತಾ ಇದ್ದಾರೆ? ತತ್ತದಾ ಮದಿಯೇ ತತ್ ತದಿಯಾ ಮದಿಯೇ ಆ ಬುದ್ಧಿಗೆ ಸಂಬಂಧಪಟ್ಟ ಶುಭಾಶುಭ ಕರ್ಮನವರ ಮಧ್ಯೆ ಶುಭ ಕರ್ಮ ಮತ್ತು ಅಶುಭ ಕರ್ಮ ಹಾಗಂತ ವಿಂಗಡಣೆ ಮಾಡಿಕೊಳ್ಬೇಕು. ಈ ಪೈಕಿ ಅಶುಭ ಕರ್ಮ ಸಾರಾಯಣ ತತ್ಪ್ರೇರಿತೇನ ಮುಖ್ಯ ಪ್ರಾಣ ತತ್ ಅಭಿಮಾನಿ ಮಾರಭ್ಯಾಂ ಅಸುರಮಾರಭ್ಯಾಂ ಏನೋ ಕರ್ಮಾನುಸಾರೇಣ ಯಾ ಕರ್ಮದಿಂದ ಶುಭ ಕರ್ಮ ಅಶುಭನೋರ್ ಮಧ್ಯೆ ತತ್ಪ್ರೇರಿತೇನ, ಮುಂಚೆ ಹೇಳಿದ್ವು, ಪ್ರೇರಿತೇನ ಮುಖ್ಯ ಪ್ರಾಣೇನ, ಅದಕ್ಕೆ ಪ್ರೇರಣೆಯನ್ನು ಮಾಡುವ ಮುಖ್ಯ ಪ್ರಾಣದೇವರ ಉಪಾಸನೆಯನ್ನು ಮಾಡಲ್ಪಡುವ ತತ್ ಅಭಿಮಾನಿ ಅಸುರಮಾರಭ್ಯ, ಅಂದರೆ ಅಸುರ ಯಾರು ಇದ್ದಾನೋ ಮೊಟ್ಟ ಮೊದಲು ಯಾರು? ಕಲಿ. ಆ ಕಲಿಯ ತನಕ ಪುಟ್ಟ ಒಂದು ದೈತ್ಯರಿಂದ ಹಿಡ್ಕೊಂಡು ಅಸುರಮಾರಭ್ಯ ಕಲಿಪರ್ಯಂತಾನ ಪುಟ್ಟ ಒಂದು ದೈತ್ಯ ಯಾರೋ ಒಬ್ಬ ಇದ್ದಾನ. ಇಲ್ಲ ಕ್ರಿಮಿಕೀಟವೇ ಸ್ವರೂಪದಲ್ಲೇ ಕೆಟ್ಟದ್ದು ಅಂತ ಇಟ್ಕೊಳ್ರಿ. ಬ್ರಹ್ಮದೇವರು ಅಲ್ಲಿ ನೋಡಿದ್ವು. ಇಲ್ಲಿ ಯಾರೋ ಕಲಿಪರ್ಯಂತಾನ, ಆ ಕಲಿ ಏನು ಇದ್ದಾನ ದುರ್ಯೋಧನ ಕಲಿ ಅಷ್ಟು ಪರ್ಯಂತ ಇಟ್ಕೊಳ್ಳಿ. ಅದು ಎಷ್ಟು ಸಂಖ್ಯೆ ಇಲ್ಲದಷ್ಟು. ಕಲಿಪರ್ಯಂತಾನ ತಮೋಯೋಗ್ಯಾನ, ತಮಸು ಅಂಧನ್ ತಮಸ್ಸು, ಆ ತಮೋಯೋಗ್ಯಾನ ಅವರು ತಮಯೋಗ್ಯರು. ಆ ತಮೋಯೋಗ್ಯರು ಯಾರಿದ್ದಾರೋ ತಮೋಯೋಗ್ಯಾನ ಪಾಪ ಬಾಧಿಬಿಗಿ, ಪಾಪದಿಂದ ಬಾಧಿಬಿಗಿ ಮಾಡಲ್ಪಟ್ಟ ಏನು ಪಾಪವೇ ಅವರಿಗೆ ಗುರಿ. ಗದಾಯುಧ ಪ್ರಧಾನೇನ ಮಹಾತಮಸಿಸ್ತಾನ, ಗದಾಯುಧದಿಂದ ಅಲ್ಲಿ ಬ್ರಜಾನದಿ ಸ್ಥಾನದಿಂದ ಯಾರೋ ಈ ಅಪ್ರೋಕ್ತ ಜ್ಞಾನಿ ಎಲ್ಲರೂ ಕೂಡ ಬ್ರಹ್ಮದೇವ್ರ ಮಹಾಪ್ರಳಯ ಮುಗುವುದು ಮೇಲೆ ಅವರಲ್ಲಿ ಸೇರಿಕೊಳ್ತಾರೆ ತಾರತಮ್ಯ ಅನುಗುಣವಾಗಿ. ಆರೋಹಣ ಕ್ರಮದಲ್ಲಿ ಸೃಷ್ಟಿ, ಅವರೋಹಣ ಕ್ರಮದಲ್ಲಿ ಲಯ, ಇದನ್ನು ಮಾಡಿಕೊಂಡು ಅವರು ಹೊಟ್ಟೆ ಒಳಗೆ ಹೋಗಿ ಆಮೇಲೆ ಅಲ್ಲಿ ವಿರ್ಜನ ಸ್ಥಾನ ಲಿಂಗ ಭಂಗ ಆಗುತ್ತೆ. ಅದೇನು ನೋವಿಲ್ಲ. ಆಮೇಲೆ ವಾಸುದೇವರೂಪಿ ಭಗವಂತನ ಒಂದು ಉಪನ್ಯಾಸ, ಅಲ್ಲಿ ಮೋಕ್ಷ. ಇಲ್ಲಿ ಗದಾಯುಧ ಪ್ರಧಾನೇನ ಇಂಥ ತಮಸಿಗೆ ಹೋಗಿರೋ ಜೀವರಾಶಿಗಳನ್ನ ಗದೆಯಿಂದ ಒಡೆದು, ಅಷ್ಟು ಗಟ್ಟಿ ಲಿಂಗದೇಗ ಅವರು ಬಿಡೋದೇ ಇಲ್ಲ, ಅದನ್ನು ಒಡೆದು ಧೂಳು ಮಾಡಿ ಅದನ್ನು ಓಡಿಸಿ ಆಮೇಲೆ ಅಂಧನ್ ತಮಸ್ಸಿಗೆ ಪೊಲೀಸವರು ಈ ಕೈದಿಯನ್ನು ಈ ತಪ್ಪು ಮಾಡಿದವ್ರನ್ನ ಅಕ್ಯೂಸ್ಟನ್ನು ಒಡೆದು ಎಳ್ಕೊಂಡು ಹೋಗ್ತಾರೆ. ಆ ಥರ ಒಡೆದು ಎಳ್ಕೊಂಡು ಹೋಗಿ ಜೈಲು ಹಾಕೋ ತನಕ ಅಂಧನ್ ತಮಸ್ಸು ಎಂಬ ಜೈಲಿಗೆ ಅವ್ರನ್ನ ಹಾಕ್ತಾರೆ. ಈ ಚಿಂತನೆಯಿಂದ ಇದಾನ ದುಃಖಾನುಮಾನೇನ, ದುಃಖ ಅನಂತವಾದ ದುಃಖದ ಒಂದು ಪ್ರಾಪ್ತಿಯಿಂದ ಸ್ವರೂಪಭೂತ ದುಃಖಾದಿಶಯ, ಸ್ವರೂಪಭೂತ ಆನಂದಮಯ ಅಲ್ಲಿ ನೋಡಿದ್ವು. ಇಲ್ಲಿಯೂ ಸ್ವರೂಪಭೂತವೇ, ಅವ್ರ ಸ್ವರೂಪವೇ ದುಃಖನೇ, ಅದನ್ನು ಕೊಡಬೇಕು, ಅದನ್ನು ವ್ಯಕ್ತ ಮಾಡಬೇಕು. ಅಲ್ಲಿ ಆನಂದವೇ ಸ್ವರೂಪ, ಅದನ್ನು ವ್ಯಕ್ತ ಮಾಡಬೇಕು. ಈ ರೀತಿಯಲ್ಲಿ ಸ್ವರೂಪಭೂತ ದುಃಖಾದಿಶಯ, ಅಲ್ಲಿ ಆನಂದ ಅತಿಶಯ ನೋಡಿದ್ವು, ಇಲ್ಲಿ ದುಃಖ ಅತಿಶಯ. ಅಂದರೆ ಅಲ್ಲಿಯೂ ತಾರತಮ್ಯ. ಬ್ರಹ್ಮದೇವರು ಮೋಕ್ಷದಲ್ಲಿ ಎಲ್ಲ ಒಂದೇ ಕೆಲವರು ಹೇಳ್ತಾರೆ. ನಿರಂಜನಂ ಪರಮಂ ಸಾಮ್ಯ ಅಂತ ವಿಶಿಷ್ಟಾದ್ವೈದಿಗಳು ವೇದ ಮಂತ್ರಕ್ಕೆ ಅರ್ಥ ಮಾಡ್ತಾರೆ. ನಿರಂಜನಂ ಅಂದರೆ ದೋಷ ದೂರ ಅಂತ ಅರ್ಥ, ಪರಮಂ ಸಾಮ್ಯಂ ಅಂದರೆ ಸಾಮ್ಯವಾಗಿ ಇರೋದು. ದೋಷ ದೂರದಲ್ಲಿ ನಾವು ದೋಷ ಇದ್ದು ದೂರ ಆಗಿದ್ದೀವಿ, ದೋಷವನ್ನು ಕಳೆದುಕೊಂಡು ಅಲ್ಲಿ ಸಾಮ್ಯ, ದೋಷ ದೂರದಲ್ಲಿ ಮಾತ್ರ ಸಾಮ್ಯ, ಎಲ್ಲರೂ ದೋಷ ಇಲ್ಲ ಅಂತ ಅರ್ಥ. ಅದಕ್ಕೆ ಭಗವಂತನಷ್ಟೇ ಆನಂದ ಅಂತ ಬರಿಬಾರ್ದು, ತಪ್ಪಾಗಿ ಅರ್ಥ ಮಾಡಿಬಿಟ್ರು.
ಅದಿಲ್ಲ ಇಲ್ಲಿ ದುಃಖ ಅತಿಶಯ ಅಂದರೆ ಎಲ್ಲರಿಗೂ ಒಂದೇ ವಿಧ ಇರುತ್ತಿಲ್ಲ. ಕಲಿ ಹೆಚ್ಚು ಪಾಪ ಮಾಡಿರೋದ್ರಿಂದ ಕಲಿಗೆ ಹೆಚ್ಚು ದುಃಖ. ಆಮೇಲೆ ಕಳೆಯನ್ನು ಮಟ್ಟ ದುಃಖ ಅಂದರೆ ಸುಖ ಬರ್ತಾ ಲವಲೇಶದ ಒಂದು ಸೆಕೆಂಡನ್ನು ಎಷ್ಟು ಭಾಗ ಬೇಕಾದ್ರೆ ಮಾಡಿ ಅಷ್ಟು ಸೆಕೆಂಡಲ್ಲಿ ಅಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡು ಅಂತ ಹೇಳ್ತೇವೆ. ಆ ಫ್ರಾಕ್ಷನ್ ಆಫ್ ಸೆಕೆಂಡು ಕೂಡ ದುಃಖ ಎಂಬುದು ಅಲ್ಲಿ ಇಲ್ಲ. ಅದರ ಫ್ರಾಕ್ಷನ್ ಆಫ್ ಸೆಕೆಂಡು ಸುಖ ಎಂಬುದು ಇಲ್ಲಿ ಇಲ್ಲ. ಅದನ್ನು ಶಾಸ್ತ್ರ ರೀತಿಯಲ್ಲಿ ನಾವು ಕಂಡುಕೊಳ್ಬೇಕು. ಆ ರೀತಿಯಲ್ಲಿ ಇದಕ್ಕೆ ಮುಖ್ಯವಾಗಿ ಯಾರ್ಯಾರು ಎಷ್ಟು ತಾರತಮ್ಯ ಜ್ಞಾನಭಕ್ತಿ ವೈರಾಗ್ಯದಲ್ಲಿ ಆನಂದದಲ್ಲಿ 100 ಪಟ್ಟು 100 ಪಟ್ಟು ಐತರೋಪನಿಷತ್ ಎಲ್ಲ ಇದೆ. ಆ ರೀತಿಯಲ್ಲಿ ಇದು ತಾರತಮ್ಯ. ಇಲ್ಲಿ ಕೂಡ ಪಾಪಕರ್ಮ ಫಸ್ಟು ಕಲಿ, ಆಮೇಲೆ ವಿಪ್ರಚಿತ್ತಿ, ಕಾಲನೇಮಿ, ಹಿರಣ್ಯಕಶಿಪು, ಹಿರಣ್ಯಾಸ ಎಷ್ಟು ಬರ್ತಾ ಇದೆ ಅಷ್ಟು ಪಾಪಕರ್ಮಗಳು ಪ್ರೇರಣೆ. ಅವರು ಪಾಪಕರ್ಮಗಳು ಮಾಡೋದಿಲ್ಲ ಅಂತ ಕೂತ್ಕೊಂಡ್ರೂ ಕೂಡ ಸನ್ಯಾಸಿನೂ ಬಿಡೋದಿಲ್ಲ, ಮನುಷ್ಯರನ್ನು ಬಿಡೋದಿಲ್ಲ, ದೇವತೆಗಳನ್ನೂ ಕೂಡ ಬಿಡೋದಿಲ್ಲ. ಆ ರೀತಿಯಲ್ಲಿ ಅವರು ಪಾದಿಬಿಗಿ ಅವರು ನಮ್ಮ ದುಃಖದಕ್ಕೆ ಕರೆದುಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದುಃಖಾತಿಶಯ ಪ್ರದಾದೇತಿ ಜ್ಞಾನೇನ ತ್ವಯಿ ಸಮರ್ಪಿತೇನ. ಈ ರೀತಿಯಲ್ಲಿ ದುಃಖವನ್ನು ಕೊಡುವ ಒಂದು ಕಾರ್ಯವಾಗಿರುವ ಅಶುಭ ಕರ್ಮ ಅಥವಾ ಪಾಪಕರ್ಮ. ಶುಭಕರ್ಮ ಅಶುಭಕರ್ಮ ಮಧ್ಯದಲ್ಲಿ ಶುಭಕರ್ಮ ನೋಡಿದ್ವು, ಶುಭಾಶುಭನವ್ರ ಮಧ್ಯೆ ಏನು ನೋಡಿದ್ವಿ? ಪಾಪಕರ್ಮ. ಈ ಪಾಪಕರ್ಮದಿಂದ ತಮಸು ಅಂಧಂತಮಸು ಅಂಥ ಒಂದು ಕತ್ತಳೆಯ ಗೂಪದಲ್ಲಿ ಇದಕ್ಕೆ ಕರೆದುಕೊಯ್ದು ಹೋಗುವ ಯಾರೋ ಮುಖ್ಯ ಪ್ರಾಣದಿಂದ ಗದಾಯುಧ ಪ್ರಧಾನೇನ ಗದೆಯಿಂದ ಒಡೆದು ಅಂಧಂತಮಸೆ ಕಳಿಸ್ತಾರಲ್ವ, ಆ ರೀತಿಯಲ್ಲಿ ಇದು ಕೂಡ ನಿನ್ನ ಪೂಜೆ ಆಗಲಿ. ಅದನ್ನು ನನ್ನ ಗದಾಯಿಂದ ಒಡೆದು ನೀನು ಅಂಧಂತಮಸ್ಲಿ ಆಗ್ತೀಯಪ್ಪ, ಇದು ನಿನ್ನ ಪೂಜೆ ಆಗಲಿ ಹಾಗಂತ ಬೇಡ್ಕೊಳ್ಳೋದೇನು? ಅಷ್ಟೇನು ಬೇಡ್ಕೊಂಡುವೋ ವಿರ್ಜಾನ ಸ್ಥಾನದಿಂದ ನಮಗೆ ಲಿಂಗ ಹೊಗಾಮಿ ಲಿಂಗ ಒಂದು ಭಂಗವಾಗತ್ತೆ ಅಂತ. ಆದರೆ ಇಲ್ಲಿ ಲಿಂಗಭಂಗ ಕೊಡಬೇಕಂದ್ರೆ ನಮಗೆ ಎರಡು ಇದೆಯಾ? ಪಾಪಕರ್ಮಕ್ಕೆ ಒಂದು ರೂಪ, ಇನ್ನು ಪುಣ್ಯಕರ್ಮಕ್ಕೆ ಒಂದು ರೂಪ. ಜೀವ ಇರೋದು ಒಂದೇ, ಎರಡು ಕಡೆ ಎರಡು ಇಲ್ಲ ಹೋಗೋದಿಲ್ಲ. ಆ ರೀತಿಯಲ್ಲಿ ಮುಂಚೆ ಹೇಳಿದ್ವು 5 ವಿಧ ಮುಕ್ತಿಯೋಗಿರು. 5 ವಿಧದಲ್ಲಿ ನಾವು ಒಬ್ಬರಾಗಿದ್ದರೆ, ಮನುಷ್ಯೋತ್ತಮರಾಗಿದ್ದರೆ ಗ್ಯಾರಂಟಿ ಮೋಕ್ಷ. ಹಾಗಂದರೆ ಪಾಪಕರ್ಮ ಮಾಡಿದ್ವಿಲ್ಲ, ಅದು ಗತಿ ಏನು ಅಂತ ಹೇಳಿದ್ರೆ, ಇದನ್ನು ಮಾಡಿದವರು ಯಾರು? ಅಲ್ಲಿ ಮುಖ್ಯ ಪ್ರಾಣದೇವರದ ಸ್ವತಂತ್ರವಾಗಿ ಮಾಡಿದ ಭಗವಂತ. ಹಾಗಾದರೆ ಇಲ್ಲಿ ಏನರ್ಥ? ಆ ಭಗವಂತನೇ. ಪಾಪಕರ್ಮಗಳು ಕೂಡ ಭಗವಂತನೇ ಮಾಡ್ತಾನ. ಯಾಕೆ? ಅವರಿಗೆ ಸ್ವರೂಪವಾದ ದುಃಖವನ್ನು ಕೊಡಬೇಕು. ಪಾಪಕರ್ಮ ಮಾಡಿ ಸಿಗ್ತಾ ಯಾರ ಮುಖಾಂತರ ಮಾಡಿ ಸಿಗ್ತಾ? ಮುಖ್ಯ ಪ್ರಾಣದೇವರದು. ಗದಾಯುಧ ಪ್ರಧಾನೇನ ವಾಯುದೇವರೇ ಗದೆಯಿಂದ ಒಡೆದಾಕಿದರು. ಆ ರೀತಿಯಲ್ಲಿ ಇದನ್ನು ಮಾಡಿದವರು ಯಾರು ಅಂದರೆ ನಾನಿಲ್ಲ. ಯಾರೋ? ತಮೋಯೋಗ್ಯಾನ ಕಲಿಪರ್ಯಂತಾನ ತಮೋಯೋಗ್ಯಾನ. ಕಲಿಪಿಂದ ಆ ತಾಮಸ ಜೀವರುಗಳು ಯಾರಿದ್ದಾರೋ ಅವರಿಗೆ ತಮಸ್ಸನ್ನು ಕೊಡಬೇಕು. ಅವರು ಮಾಡಿದ್ದು, ನಾನು ಮಾಡಿಲ್ಲ. ಅವರು ಮಾಡಿರೋದ್ರಿಂದ ಇದನ್ನು ನೀನು ಏನು ಮಾಡ್ತಿ? ಭಗವಂತ ಇದನ್ನು ನನ್ನ ಪಾಪಕರ್ಮಗಳನ್ನು ಕೂಡ ಸ್ವೀಕಾರ ಮಾಡು ಹಾಗಂತೇಳಿ ಒಪ್ಪಿಸಬೇಕು. ಏನು ಅಂತ ಒಪ್ಪಿಸಬೇಕು? ಪಾಪಕರ್ಮಗಳನ್ನು ಆ ಪಾಪಕರ್ಮಗಳಿಗೆ ಹುಟ್ಟಿರೋರು ನನ್ನ ಒಳಗಡೆ ಸೇರಿಕೊಂಡ್ರು. ಯಾಕೆ? ಬಲಭಾಗದಲ್ಲಿ ಭಗವಂತನ ಪುರುಷ ರೂಪ, ಎಡಭಾಗದ ಸ್ತ್ರೀ ರೂಪ ಇದೆಯೋ ಅದಕ್ಕೆ ಶಾಸ್ತ್ರವನ್ನು ನೋಡಿರೆ ಬಲಭಾಗದಲ್ಲಿ ದೇವತೆಗಳು, ಎಡಭಾಗದಲ್ಲಿ ದೈತ್ಯರು. ನಾವು ಅವತ್ತು ಹೇಳಿದ್ವಿಲ್ವ? ಬ್ರಹ್ಮಾಂಡವನ್ನೇ ಪಿಂಡಾಂಡದಲ್ಲಿ ಇಟ್ಟಿದ್ದಾನ ಭಗವಂತ. ಅಂದ ಹೊರಗಡೆ ದೇವತೆಗಳಿದ್ದಾರೆ, ಹೊರಗಡೆ ಇರುವ ದೈತ್ಯರು ಎಲ್ಲಿದ್ದಾರೆ? ಎಡಭಾಗದಲ್ಲಿದ್ದಾರೆ. ಸೊ ಅವರು ಪಾಪಕ್ಕೆ ಪ್ರೇರಣೆ ಮಾಡ್ತಾ ಇದ್ದಾರೆ ನಮಗೆ. ದೇವತೆಗಳು ಪುಣ್ಯವನ್ನು ಮಾಡಪ್ಪ ಅಂತ ಪ್ರೇರಣೆ ಮಾಡ್ತಾರೆ. ಈ ಎರಡನ್ನೂ ಮಾಡ್ತೀವಿ. ಆದರೆ ನಾವು ಒಳ್ಳೆಯರಾಗಿದ್ದರೆ ಈ ಜ್ಞಾನವನ್ನು ಜಿಜ್ಞಾಸೆಯಿಂದ ಭಗವಂತನ ಅಪ್ರೋಕ್ತ ಜ್ಞಾನ ಮಾಡಿಕೊಳ್ಳೋಕ್ಕೆ ಈ ಪೂಜೆಗಳು, ನಿತ್ಯ ನೈಮಿತ್ತಿಕ ಕಾಮ್ಯ ಪೂಜೆಗಳು ಇನ್ನು ಪೂಜೆ ಆಗಲಿ. ಆದರೆ ಪಾಪಕರ್ಮಗಳನ್ನ ಒಪ್ಪಿಸಬೇಕು. ಯಾಕೆ ಒಪ್ಪಿಸಬೇಕು ಅಂತ ಹೇಳಿದರೆ, ಹರಿಕಥಾಮೃತ ಸಾರಕ್ಕೆ ಸಂಕರ್ಷಣ ಒಡೆಯರು ಟಿಪ್ಪಣಿಯನ್ನು ಮಾಡಿದ್ದಾರೆ. ಲಘು ಕರೋತಿ ಅಂತ ಅಲ್ಲಿ ಹೇಳಿದ್ದಾರೆ. ಲಘು ಕರೋತಿ ಅಂತ. ಮತ್ತು ಪಾಪಕರ್ಮಗಳು ಪುಣ್ಯಕರ್ಮಗಳು ನನಗೆ ಒಪ್ಪಿಸೋದು ಕೃಷ್ಣ ಹೇಳಿದ್ದಾನ. ನೀವು ಮಾಡಿದ ಎಲ್ಲ ಕರ್ಮವನ್ನು ಅಂತಂದರೆ ಅಲ್ಲಿ ಪಾಪ ಪುಣ್ಯ ಎರಡು ಬಂತು. ಕೃಷ್ಣಾರ್ಪಣ ಬುದ್ಧಿಯಿಂದ ಒಪ್ಪಿಸ್ತೀವಿ. ಆ ರೀತಿಯಲ್ಲಿ ಲಘು ಕರೋತಿ ಅಂತ ಏನರ್ಥ? ಲಘುವನ್ನಾಗಿ ಮಾಡು. ಅದಾದು ನನ್ನ ದುಃಖವನ್ನು
ನನಗೆ ಬರುವ ಇಕದಲ್ಲಿ ಬರುವ ಸುಖದಲ್ಲಿ ದುಃಖ ಅದು ಸತ್ತೋದ ಮೇಲೆ ನರಕ ಅದಂತ ಬಿಟ್ಬಿಡಿ, ನರಕಕ್ಕೆ ಪ್ರತಿಯೊಬ್ಬರು ಹೋಗಬೇಕು. ಅಲ್ಲಿ ಬರುವ ದುಃಖ ಇದನ್ನು ಕಡಿಮೆಯನ್ನು ಮಾಡಿಕೊಡು, ಕಡಿಮೆ ಮಾಡಿ ಮತ್ತು ನಿನ್ನ ಭಕ್ತನಾಗಿ ಸ್ವೀಕಾರ ಮಾಡು, ಕಡಿಮೆ ಮಾಡು ಹಾಗಂತ ಬೇಡಿಕೊಂಡು ಒಂದು ಅನುಸಂಧಾನದಿಂದ ನಾವು ಭಗವಂತನಲ್ಲಿ ಏನು ಮಾಡಬೇಕು? ಸ್ವರೂಪಭೂತ ದುಃಖಾತಿಶಯ ಪ್ರದಾದೇತಿ ಜ್ಞಾನೇನ, ಸ್ವರೂಪಬೋಧ ದುಃಖವನ್ನು ಕೊಡ್ತಿ, ಪ್ರದಾದೇತಿ ಜ್ಞಾನೇನ, ಈ ಜ್ಞಾನದಿಂದ, ಈ ಜ್ಞಾನನ ಏನು ಮಾಡ್ತೀನಿ? ತ್ವಯಿ ಸಮರ್ಪಿತೇನೆ, ಅದು ತ್ವಯಿ ಸಮರ್ಪಿತೇನೆ, ತ್ವಯಿ ನಿನ್ನಲ್ಲಿ, ತ್ವಯಿ ಸಮರ್ಪಿತೇನೆ, ತ್ವತ್ ಅದು ಎಲ್ಲವೂ ಕೂಡ ಪೂಜಾಸ್ತು, ಪೂಜೆಯನ್ನು ಆಗಲಿ. ಹಾಗಂತೇಳಿ ಪಾಪ ಪುಣ್ಯ ಕರ್ಮಗಳನ್ನು ಒಂದು ಅನುಸಂಧಾನ, ಪಾಪ ಕರ್ಮಗಳನ್ನು ಈ ರೀತಿಯಲ್ಲಿ ಒಂದು ಅನುಸಂಧಾನ ಮಾಡಿಕೊಂಡು ನಾವು ಪೂಜಾರೂಪವಾಗಿ ಪಾಪಕರ್ಮವನ್ನು, ಪೂಜಾರೂಪವಾಗಿ ಪುಣ್ಯಕರ್ಮವನ್ನು ಕೂಡ ಶ್ರೀಕೃಷ್ಣಾರ್ಪಣಮಸ್ತು ಎಂಬ ಬುದ್ಧಿಯಿಂದ ನಾವು ಒಪ್ಪಿಸುವಾಗ ನಮಗೆ ಬರುತ್ತಿರುವ ದುಃಖ ಕಡಿಮೆ ಆಗುತ್ತೆ. ಅದಕ್ಕೆ ಯಾರಿಗೆ ಕೊಡ್ತಾನ? ದೈತ್ಯರಿಗೆ ಕೊಡ್ತಾನ. ಈ ಪುಣ್ಯ ಮಾಡಿದ್ದಕ್ಕೆ ನಮಗೆ ಕಡಿಮೆ, ನಮಗೆ ಉತ್ತಮ ಇರುವ ದೇವತೆಗಳಿಗೆ ಹೆಚ್ಚು ಮಾಡಿಕೊಂಡು ಬ್ರಹ್ಮದೇವ್ರ ಪರ್ಯಂತ ಹೋಗುವಾಗ ನಮಗೆ ಅಲ್ಪ. ಬ್ರಹ್ಮದೇವರಷ್ಟೇ ಆನಂದ ಇಲ್ಲ ನೋಡಿದ್ವು. ಇಲ್ಲಿ ಕೂಡ ದುಃಖ, ಕಲಿಯಷ್ಟು ದುಃಖ ಕಡಿಮೆ, ತಾರತಮ್ಯದಿರುವ ದೈತ್ಯನಿಗೆ ಇಲ್ಲ, ಅಲ್ಲಿಯೂ ಆನಂದ ದುಃಖ ತಾರತಮ್ಯ. ಈ ರೀತಿಯಲ್ಲಿ ನಮ್ಮ ತಾರತಮ್ಯವನ್ನು ಏನು ನಮ್ಮ ತಾರತಮ್ಯ ಏನಿದೆ ನಮಗೆ ಇನ್ನೂ ಗೊತ್ತಾಗಿಲ್ಲ. ನಾವು ಪ್ರವಚನ ಮಾಡ್ಬೋದು, ಬೇರೆ ಕಡಿಮೆ ಇರ್ಬೋದು, ಅಥವಾ ನೀವು ಇವತ್ತು ಇರ್ಬೋದು, ಇನ್ನೂ ಏನೋ ಜನ್ಮದಲ್ಲಿ ಸಾಧನೆ ಮಾಡಿಕೊಂಡು ದೇವತಾ ಪದವಿಯನ್ನು ಹೊಂದಕ್ಕೆ ಸಾಧ್ಯ ಇದೆ. ಅದು ಯಾರಿಗೆ ಹೇಗಿದೆ ಅಂತ ಅಪರೋಕ್ಷ ಜ್ಞಾನಿಗಳಿಗೆ ಗೊತ್ತು. ಆ ರೀತಿಯಲ್ಲಿ ತಾರತಮ್ಯಕ್ಕೆ ಅನುಗುಣವಾದ ಒಂದು ದುಃಖ, ಆನಂದ, ವಿಚಿತ್ರ ಇರೋದ್ರಿಂದ ಅದು ನಮಗೆ ಫಲ ಎಷ್ಟು ಬರಬೇಕು ಅಷ್ಟು ಬರ್ತದೆ. ಆದರೆ ಹೆಚ್ಚು ಪಾಪಕರ್ಮ ಮಾಡಿದರೂ ಕೂಡ ಆ ಪಾಪಕರ್ಮವನ್ನು ಮಾಡಿದವನು ದೈತ್ಯನು. ಆ ದೈತ್ಯನಿಗೆ ಕೊಟ್ಟು ಏನು ಹೆಚ್ಚು ಆ ಕಲಿಗೋ ವಿಪ್ರಚಿತ್ತಿ ಕಾಲನೇಮಿಗೆಲ್ಲ ಕೊಟ್ಟು ಹಿರಣ್ಯಕರಿಪು, ಹಿರಣ್ಯಾಸ, ದಂತವಕ್ತ್ರ, ಶುಭಾಲ ಏನು ಹಣದ ಕೋಟಿ ದೈತ್ಯರಿದ್ದಾರೋ ಅವರಿಗೆಲ್ಲ ಹಂಚಿಬಿಡು ಸ್ವಾಮಿ, ದಯವಿಟ್ಟು ಹಂಚಿಬಿಡು, ನನಗೆ ಕೊಡಬೇಡ, ನನ್ನ ಸಾಧನೆಗೆ ಪೂರ್ತಿ ಮಾಡೋಕ್ಕೆ ಅನುಗುಣವಾಗಿ ನೀ ಇರು. ಹಾಗಾದಲ್ಲಿ ಭಗವಂತನ ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಹಾಗಂತಿದೆ. ಇದರಲ್ಲಿ ನಮಗೆ ತಾರತಮ್ಯದಲ್ಲಿ ನಾವು ನೋಡಿದ್ವಿ. ದುಃಖ ಮಾನಸಿಕವಾಗಿ ಏನು ಶಾಸ್ತ್ರದಲ್ಲಿ ಒಂದು 5 ನಿಮಿಷ ಮೋಕ್ಷದಲ್ಲಿ ಇರುವ ಅವಸ್ಥೆ, ಒಂದು 2 ನಿಮಿಷಕ್ಕೆ ದುಃಖ ಅತಿಶಯ ಏನಿದೆ ಅಂತೇಳಿ ಒಂದು ಮಾನಸಿಕವಾಗಿ ರಾಯರಲ್ಲಿ ಬೇಡಿದೆ. ಒಂದು ದಿನ ರಾತ್ರಿ ಪೂರ್ತಿ ಆಯಿತು ದುಃಖದಲ್ಲಿ. ಮಾರ್ಕೆಟಿಗೆ ಒಂದಿನ ಹೋಗಿ ಸಿಕ್ಕಾಕೊಂಡೆ. ಅಲ್ಲಿಂದ ಸಂಡೇ ಮಾರ್ಕೆಟಿಂದ ಅಲ್ಲಿಂದೆಲ್ಲ ಫುಲ್ ರಶ್ಶು, ಹಬ್ಬ ಕಾಲ. ಅಲ್ಲಿಂದ ಅಲ್ಲಿ ಬರೋಕ್ಕೆ 30 ನಿಮಿಷ ಆಯಿತು. 30 ನಿಮಿಷಕ್ಕೆ ನಾವು ಎಲ್ಲೋ ಮಾರ್ಕೆಟ್ ಓಡೋಗ್ಬಿಡ್ತೀವಿ ಮನೆಯಿಂದ, 20 ನಿಮಿಷಕ್ಕೆಲ್ಲ. ಆದರೆ ಅಲ್ಲಿಂದ ಅಲ್ಲಿ ಇರೋದು ಅರ್ಧ ಕಿಲೋಮೀಟ್ರೂ ಇಲ್ಲ. ಅದನ್ನು ನಾವು ಟ್ರಾಫಿಕ್ಕಾಗಿ ನಾವು ನಿಧಾನವಾಗಿ ಬಂದು ಆ ಗಾಡೀಲಿ ಇರುವಾಗ ಅರ್ಧ ತಾಸು ಆಯಿತು ನೋಡಿ. ಆ ರೀತಿಯಲ್ಲಿ ಹೆಚ್ಚು ಪಾಪಿಷ್ಟಗಳು ಹೆಚ್ಚು. ಲಕ್ಷ ಕೋಟಿಯಲ್ಲಿ ಒಂದು ಜೀವರಾಶಿಯನ್ನು ನನ್ನನ್ನು ತಲುಪ್ತಾನಂತ ಭಗವಂತ ಹೇಳ್ತಾ ಇದ್ದಾನ. ಎಲ್ಲರಿಗೂ ಮೋಕ್ಷ ಇಲ್ಲ. ಆಚರಣೆ ಮಾಡೋರು ಕಡಿಮೆ, ಅದನ್ನು ಅನುಸಂಧಾನ ಮಾಡೋರು ಕಡಿಮೆ, ಮೋಕ್ಷವನ್ನು ಹೊಂದೋರು ಕಡಿಮೆ. ಲಕ್ಷ ಕೋಟಿ ಜೀವರಾಶಿಯಲ್ಲಿ ಒಬ್ಬ ಮೋಕ್ಷ ಅಂತ ನಾವು ಇಟ್ಕೊಳ್ಬೇಕು, ಅನಂತ ಅಂತ ಹೇಳ್ತಾರೆ. ಆ ರೀತಿ ಎಷ್ಟೋ ಕ್ರಿಮಿ ಕೀಟಾಣಿಂದ ಗಿಡ ಮರಬಳಿ ನಮಗೆ ಎಷ್ಟು ಅನಂತ ಜೀವರಾಶಿಗಳಿದೆ. ಅಲ್ಲಿ ಬ್ರಹ್ಮದೇವ್ರ ಜೊತೆಯಲ್ಲಿ ಹೋಗೋದು ಅಲ್ಪ ಕೋಟ್ಯ ಜನ ಹೋಗ್ತಾರೆ, ಅದು ಅಲ್ಪನೇ. ಯಾಕಂದರೆ ಇನ್ನೂ ಅದಕ್ಕಿಂತ ಒಬ್ಬ ಹೋದಾದರೆ 1 ಲಕ್ಷ ಜನ ಅಂಧತನಸ್ಸು ಹೋಗ್ತಾರಲ್ಲ, 1 ಲಕ್ಷ ಕೋಟಿ ಆಗಿರುವಾಗ ಅಷ್ಟು ಗುಂಪಿನಲ್ಲಿ ಒಂದು ಒಳಸುಮಯ. ಈ ಮೆಡ್ರಾಸ್ಲಿ ಕೂವಂ ಇದೆ, ಇದೇನೋ ಇದೊಂದು ನದಿ ಹೆಸರು ಏನದು, ವಿಶ್ವಾ ನದಿ, ಒಳ್ಳೆ ನದಿ ಆಯಿತು. ಈ ಕೆಟ್ಟ ನದಿಗಳೆಲ್ಲ ಒಂದು ಗುಂಪು ಸೇರಿಸ್ಕೊಳ್ರಿ, ಮಲಮೂತ್ರ ತುಂಬಿರುವ ಗುಂಡಿಗಳನ್ನ ನೆನೆಸ್ಕೊಳ್ರಿ. ಇನ್ನು ಏನೇನು ಗಬ್ಬು ನಾರ್ತಾ ಇದೆಯೋ ಕೆಟ್ಟ ನಾತ, ಆ ದುರ್ವಾಸನೆ ಅಲ್ಲಿ ಗಾಬರಿ ಆಗತ್ತೆ. ಅದು ಮಾತ್ರ ಇಲ್ಲ, ಅಲ್ಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಗಂಡ ಹೆಂಡತಿ ಜಗಳ ಅಂದರೆ ಗಂಡ ಹೆಂಡತಿನ ಅರ್ಥ ಮಾಡ್ಕೊಳ್ಳೋದ, ಹೆಂಡತಿ ಗಂಡನ ಅರ್ಥ ಮಾಡ್ಕೊಳ್ಳಲ್ಲ, ನಿತ್ಯ ಜಗಳ ಡೈವರ್ಸ್ ತನಕ ಹೋಗುತ್ತೆ. ಅಂಥ ಯೋಗ್ಯತೆ ಅಲ್ಲಿರೋರಿಗೆ ಸಿಕ್ಕತ್ತೆ. ಅನ್ಯೋನ್ಯ ಇಲ್ಲ. ಅವರು ಮುಟ್ಟಿರ ಇವ ಓದಿಯೋದು, ಇವ ಮುಟ್ಟಿರ ಅವ ಓದ್ತೋದು. ನಾವು ಬೇಗ ಹೋಗ್ಬೇಕು ಅಂತ ಕಿಕ್ ಸ್ಟಾರ್ಟರ್ ಮಾಡ್ತಾಯಿದ್ರೆ ಗಾಡಿ ಸ್ಟಾರ್ಟೇ ಆಗೋದಿಲ್ಲ ಒಂದೊಂದು ಕಡೆ.
ಅರ್ಜೆಂಟಾಗಿ ಹೋಗೋ ದಿನವೇ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಅರ್ಜೆಂಟಾಗಿ ಹೋಗಬೇಕು ಅಂತ ಕುದುರೆ ಮೇಲೆ ಹತ್ತಿದ ಅಂದರೆ ಆ ಕುದುರೆ ಅವನು ಎಟ್ಟಿ ಒದಿಯುತ್ತೆ. ಮತ್ತು ಆ ಕುದುರೆ ಯಜಮಾನನ ಕರಿತಾನ ಅಂತ ಹೋದರೆ ಆ ಕುದುರೆಯನ್ನು ಅವ ಹೊಡಿತಾನ. ಆ ರೀತಿಯಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಯಾರಿಗೂ ನೆಮ್ಮದಿ ಇಲ್ಲ. ಹಸುವು, ನೀರಡಿಕೆ, ಕಾಮ, ದುಃಖ, ಇನ್ನು ಏನೇನಿದು ದುಃಖ ಇದೆಯೋ ಒಂದೇ ಕ್ಷಣಕ್ಕಾಗತ್ತೆ. ನಮಗೆ ಏಕಾದಶಿ ಎಲ್ಲ ಏನೇನಿಲ್ಲ ಅದು ಮುಂದೆ. ಅಯ್ಯಪ್ಪ ಭೀಷ್ಮ ಪಂಚಕ ಕೂಡ ಮಾಡ್ಬೋದು, ಏನೇನೂ ಆ ದುಃಖ ಇಲ್ಲ. ಅದಕ್ಕೆ ಕೋಡಿ ಪಟ್ಟು ಕಾಮ ಪ್ರಚೋದನೆಗಳು, ನೀರಡಿಕೆ, ಬಾಯರಿಕೆ, ಹಸುವು, ಹೊಟ್ಟೆಲಿ ಏನು ಇರೋದಿಲ್ಲ. ಇಷ್ಟು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಯಾರಿಗೂ ಇಲ್ಲ. ಆ ಕಷ್ಟವಾದ ಸೂರ್ಯ ಒಂದು ಕಡೆ ಒಂದು ದೇಶಕ್ಕೆ ಸೂರ್ಯ ಅಲ್ಲಿ ಮುಳುಗೋದೇ ಇಲ್ಲ ಅಂತೆ. 24x7 ಅಲ್ಲಿ ಬೆಳಕು. ಕೆಲವು ಪ್ರದೇಶಗಳಲ್ಲಿ 24x7 ಕತ್ತಲೆ. ಅದೇ ಈ ಭೂಲೋಕದಲ್ಲಿ ಮಾತ್ರ ಇಲ್ಲ, ಬೇರೆ ಲೋಕವೇ ಇದೆ ಪರಾ ಕತ್ತಲೆ. ಆ ಕತ್ತಲೆ ಗಾಢವಾದ ಕತ್ತಲೆ. ಅಮಾವಾಸ್ಯೆ ಇಲ್ಲ, ಅಮಾವಾಸ್ಯೆಯಲ್ಲಿ ಕೂಡ ನಾವು ನಡೆದಾಗ್ತೀವಿ. ಅಮಾವಾಸ್ಯೆ ಕೋಟಿ ಅಮಾವಾಸ್ಯೆ ಸೇರಿಸ್ಕೊಳ್ಳಿ, ಎಷ್ಟು ಕತ್ತಲೆ, ಗಾಢವಾದ ಕತ್ತಲೆ, ಬೆಳಕೇ ಇಲ್ಲದ ಕತ್ತಲೆ, ದುರ್ವಾಸನೆ, ಹಸುನೀರಡಿಕೆ, ಕಾಮ, ಒಬ್ಬರೊಬ್ಬರಿಗೂ ಇದು ಟ್ರಾಫಿಕ್ಕು ಜಾಮು, ಇಷ್ಟೆಲ್ಲ ಕಡುಗತ್ತಲೆ. ಇನ್ನೂ ತುಂಬ ಅನುಸಂಧಾನ ಮಾಡಿಕೊಂಡ್ರೆ ಬೇವರು ಸುರಿಯುತ್ತೆ, ಕೈಕಾಲು ನಡುಗೋಗುತ್ತೆ. ಗರುಡ ಪುರಾಣದಲ್ಲಿ ಅದೇ ಹೇಳ್ತಾರೆ. ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ, 1% ಹೇಳ್ತೀವಿ ಅಂತ, ಅದು 90% ಹೇಳಿಲ್ಲ, ನಮಗೆ ಭಯ ಆಗತ್ತೆ ಅಂತ. ಆ ರೀತಿಯಲ್ಲಿ ಇಂಥ ಒಂದು ಗಾಢವಾದ ಕತ್ತಲೆ, ಗಾಢವಾದ ಗೂಪದಲ್ಲಿ ಅಲ್ಲಿ ಹೋಗಿ ಹಾಕುವಾಗ ನಾನು ಬಿಡುಗಡೆ ಶಾಸ್ತ್ರ ಹೇಳುತ್ತೆ, ನಾನು ಬಿಡುಗಡೆ ಆಗ್ತೀನಿ, ಈ ದುಃಖವನ್ನು ಕೊಟ್ಟ ವಿಷ್ಣುವನ್ನು ಸಾಯಿಸ್ತೀನಿ ಅಂತಾನಂತೆ. ಆಗತ್ತಾ? ಜೈಲು ಹಾಕಾಯಿತು, ಶಿಕ್ಷೆ ಆಯಿತು, ಅವನೇನು ಅಂತ ತೀರ್ಪಾಯಿತು. ತೀರ್ಪು ಕೊಟ್ಟವನ್ನ ಸಾಯಿಸ್ತೀನಿ, CMನ ಸಾಯಿಸ್ತೀನಿ, CM ಸಾಯಿಸ್ತೀನಿ, ಯುದ್ಧ ಮಾಡ್ತೀನಿ. ಅವನಿದ್ರೆ ಏನು ಆಯುಧವೇ ಇಲ್ಲ. ತೀರ್ಪು ಕೊಟ್ಟಾಯಿತು, ಹೊರಡ ಬರೋಕ್ಕೆ ಸಾಧ್ಯವೇ ಇಲ್ಲ. ಕತ್ತಲ ಗೂಬದಲ್ಲಿ ಹಾಕಾಯಿತು, ಹೊರಡ ಬರ್ತೀನಿ, ಸಾಯಿಸ್ತೀನಿ. ಎಲ್ಲಿ ಹೊರಡ ಬರೋಕ್ಕಾಗತ್ತೆ? ಸತ್ತೋಗ್ತಾನೆ. ಆದರೆ ಇಲ್ಲಿ ಸಾವೂ ಇಲ್ಲ, ಹೊರಡ ಬರೋದೂ ಇಲ್ಲ, ವಿಷ್ಣುನ ಸಾಯಿಸೋದೂ ಇಲ್ಲ. ಆದರೆ ಅವನಿಗೆ ಅನಂತಾನಂದ ಕರ್ಮ ಕಾಲಗಳು ವಿಷ್ಣು ದ್ವೇಷ ಇರೋದ್ರಿಂದ ವಿಷ್ಣು ದ್ವೇಷಿ ಒಟ್ಟ ಉರಿ, ಎಷ್ಟು ಆ ಒಟ್ಟ ಉರಿ ಎಲ್ಲ ಸೇರಿಕೊಂಡು ಎಷ್ಟು ದುಃಖವೋ ಆ ದುಃಖ ನಾವು ಹೋಗಬಾರ್ದು. ಈ ರೀತಿಯಲ್ಲಿ ಒಪ್ಪಿಸಿ ಬಾಳ್ರಿ, ನಿತ್ಯಕರ್ಮ ಮಾಡಿರಿ ಅಂತ ಗುರುಸಾರ್ವಭೌಮರು ಇಂಥ ಒಂದು 4 ಲೈನಲ್ಲಿ ಅಂದಂತ ತಮಸ್ಸು ಹೋಗಬೇಡಿ ಅಂತೇಳಿ ಅದು ಪೂಜೆಯಾಗಿ ಒಪ್ಪಿಸ್ರಿ ಹಾಗಂತೇಳಿ ಕೊಟ್ಟಿದ್ದಾರೆ. ಅಂದರೆ ಆನಂದ ಅತಿಶಯ ಅಂದರೆ ಏನರ್ಥ? ಬ್ರಹ್ಮದೇವರು ದೊಡ್ಡ ಮನೆ, ಬಂಗ್ಲಾ, ರಾಜರ ಮನೆ, ರಾಣಿ ನಮ್ಮಪ್ಪ, ರಾಜ ನಮ್ಮಪ್ಪ, ನಾನು ಅಲ್ಲಿ ಇದ್ದೀನಿ, ಸಕಲ ವೈಭವ ಇದೆ, ದೊಡ್ಡ ಅರಣ್ಮನೆ. ಅಲ್ಲಿ ಒಳಸೋಗಿಲ್ಲ, ಸೇರಿಲ್ಲ. ಅಲ್ಲಿ ಸ್ವಲ್ಪ ನೀರು ಬಿದ್ದರೂ ಏನು ಮಾಡ್ತಾರೆ? ಕೆಲಸದವ್ರು ಓಡಿ ಬಂದು ಒರೆಸ್ತಾರೆ. ಸುವಾಸನೆ, ಎಲ್ಲಿ ಗಂಧ, ಪರಿಮಳ, ಊದುಬತ್ತಿ, ಧೂಪ ಎಲ್ಲ ಜೋರಾಗಿರುತ್ತೆ. ಇವಾಗೆಲ್ಲ ಇಲ್ಲಿ ಏನೋ ನಾವು ಹಾಕ್ಕೊತೀವಿ, ಅದು ಅಪ್ರಾಕೃತವಾದ ಧೂಪಗಳು. ಅಲ್ಲಿ ಕಲ್ಲಿನ ಮನೆ ಕಟ್ಟಿದ್ರೆ 100 ವರ್ಷ ಬರುತ್ತೆ. ಅಲ್ಲಿ ಕಲ್ಲಿಲ್ಲ, ವಜ್ರ ವೈಡೂರಿದ ಮನೆ, ಕ್ರ್ಯಾಕ್ ಆಗೋದಿಲ್ಲ, ಭೂಕಂಪ ಇಲ್ಲ, ಏನು ಮರಣ ಭಯವೇ ಇಲ್ಲ. ಇಲ್ಲಿ ಒಂದು ಕುದುರೆ ಹತ್ತುವಾಗ ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕೆ 100 ಬ್ರಹ್ಮದೇವರು ಉಟ್ಕೊಂಡು ಮೋಕ್ಷ ಕೊಟ್ಟು ಹೋಗ್ಬಿಡ್ತಾರೆ. ಒಂದು ಅರ್ಧ ಕಿಲೋಮೀಟ್ರ್ ಹೋಗೋಳಗೆ 100 ಬ್ರಹ್ಮದೇವರು ಮೋಕ್ಷ ಕೊಟ್ಟು ಹೋಗ್ತಾರೆ. ಅಷ್ಟು ಕಾಲ ತನಕ ಅವನು ಟ್ರಾಫಿಕ್ ಜಾಮ್ಲಿ ಇರ್ತಾನೆ ಅಂದಂತ ತಮಸಲ್ಲಿ. ಆದರೆ ಇಲ್ಲಿ ನಾವು ಫ್ಲೈಟ್ಲಿ ಹತ್ಕೊಳ್ತೀನಿ, ಅಲ್ಲಿ ಒಂದು ನನ್ನ ಹೆಂಡ್ತಿ ಇರ್ತಾಳೆ, ಯಾರಿಗೆ ಅವನಿಗೆ ಆ ಪ್ರಾಪ್ತ ಇದ್ದರೆ, ಬ್ರಹ್ಮದೇವರು ಸರಸ್ವತಿ ಪ್ರಾರಬ್ಧ, ನಿಯತವಾದ ಹೆಂಡತಿ, ನಿಯತವಾದ ಪತ್ನಿ. ಅಲ್ಲಿ ಟ್ರಾಫಿಕ್ ಜಾಮ್ ಯಾವುದೂ ಇಲ್ಲ, ಎಲ್ಲ ಖಾಲಿ. ಇಲ್ಲಿ ಲಕ್ಷ ಕಿಲೋಮೀಟರ್ ನಾವು ಸ್ಪೀಡಾಗಿ ಹೋಗ್ಬೇಕಂದ್ರೆ ಆಸೆ ಇರುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಭಯ ಇರುತ್ತೆ. ಅದು ಒಂದು ಸೆಕೆಂಡಿಗೆ 1,00,000 ಕಿಲೋಮೀಟರ್ ಸ್ಪೀಡ್ ಹೋದರೂ ಕೂಡ ಆಕ್ಸಿಡೆಂಟ್ ಆಗೋದಿಲ್ಲ. ಹಾಗೆ ಆಕ್ಸಿಡೆಂಟ್ ಆದರೂ ಕೂಡ ಚೂರಾಗಿ ಮತ್ತು ಹಾಯ್ ಬಾಯ್ ಟಾಟಾ ಅಂತೇಳಿ ಇಬ್ಬರು ಕೂಡ ಆಕ್ಸಿಡೆಂಟ್ ಆಗೋದು ಒಂದು ಸುಖ. ಇಲ್ಲಿ ಆಕ್ಸಿಡೆಂಟ್ ಆದರೆ ಭಯ, ಅಲ್ಲಿ ಆಕ್ಸಿಡೆಂಟ್ ಆದ ಸುಖ. ಅಲ್ಲಿ ಹಸುವ ನೀರಡಿಕೆ ಏನಿರೋದಿಲ್ಲ. ಒಂದು ಆನಂದಕ್ಕಾಗಿ ಒಂದು ಶೀತಾನನ್ನು ಕಿತ್ತು ನಾನು ತಿಂತೀನಿ, ಕಿತ್ತು ತೃಪ್ತಿ ಆಗ್ತೀನಿ. ತೃಪ್ತಿಯ ಹಸು ಇಲ್ಲ, ಒಂದು ತೃಪ್ತಿಯಾಗಿ ತಗೊಳ್ರಿ ಅಂತೀವಿ, ಒಂದು ಚೂರು ತಗೊಳ್ತೀವಿ. ಅಯ್ಯೋ ಇವಿಗೆ ಊಟ ಮಾಡಿ ಬಂದೆ, ನಮ್ಮ ಮನೇಲಿ ನೀವು ತಗೊಂಡೇ ಆಗಬೇಕು, ಹಸು ಇಲ್ಲ, ಅದು ತಗೊಂಡೇ ಆಗಬೇಕು. ಅದಕ್ಕೆ ಏನು ಮಾಡ್ತೀವಿ? ಒಂದು ಚೂರು ತಗೊಳ್ತೀವಿ. ಆ ಥರ ಒಂದು ಹಣ್ಣು, ಮಾವಿನ ಹಣ್ಣು, ಅದು ತಗೊಳ್ತೀನಿ. ಆ ಹಣ್ಣು ನಾಶವಾಯಿತಾ? ನಾಶವಾಗೋದಿಲ್ಲ, ಅಪ್ರಾಕೃತ. ಅದು ಚೂರು ಅನು ಭಾಗದಲ್ಲಿ ಹಾಗೇ ಹಾರ್ಕೊಂಡು ಹೋಗಿ ಮತ್ತು ಆ ಗಿಡದಲ್ಲಿ ಹಣ್ಣಾಗಿರ್ತಂತೆ. ಎಷ್ಟು ಸೂಪರ ಮೋಕ್ಷ, ಎಷ್ಟು ವೈಭವ ಮೋಕ್ಷ.
ಎಷ್ಟು ಆನಂದ ಮೋಕ್ಷ, ಎಷ್ಟು ಸುವಾಸನೆ ಅಲ್ಲಿ ಮೋಕ್ಷ. ಲಕ್ಷ್ಮೀನಾರಾಯಣ ಮನಲಿ ಇರೋದು ಎಷ್ಟು ಆನಂದ. ಅವರು ಪ್ರತಿಬಿಂಬವಾಗಿ ಸಾರೂಕ್ಯ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಮೋಕ್ಷವನ್ನು ಯೋಗ್ಯತೆಗೆ ಅನುಗುಣವಾಗಿ ಮಾಡೋದು. ಅಲ್ಲಿಗೆ ಒಟ್ಟವರಿಯೇ ಇಲ್ಲ, ಇಲ್ಲಿ ಬರೀ ಒಟ್ಟವರಿ, ಅಲ್ಲಿ ಒಟ್ಟವರಿನೇ ಇಲ್ಲ. ಮೋಕ್ಷದಲ್ಲಿ ಕೂಡ ಒಟ್ಟವರಿ. ಇದು ಸ್ವರ್ಗಲೋಕದಲ್ಲಿ ಅಯ್ಯೋ ನನ್ನ ಟೈಮ್ ಮುಗಿದೋಯ್ತು, ಅವ ಅಷ್ಟು ಪುಣ್ಯ ಮಾಡ್ದ ಇನ್ನೂ ಇರ್ತಾನ, ನಾನು ಭೂಲೋಕಲ್ಲಿ ಹುಟ್ಟಬೇಕಲ್ಲ ಅಂತ ಒಟ್ಟವರಿ ಇರುತ್ತೆ. ಅವನೋಡು ಅಷ್ಟು ಸಂಪಾದನೆ ಮಾಡ್ದ ಅಂತ ಇಲ್ಲಿರುತ್ತೆ ಸ್ವರ್ಗ. ಆದರೆ ಅಲ್ಲಿ ಒಟ್ಟವರಿಯೇ ಇಲ್ಲ. ಯಾಕಂದರೆ ತಾರತಮ್ಯವನ್ನು ಸ್ವರೂಪಬದ್ಧವಾದ ಆನಂದ ಅಂತ ಗೊತ್ತಾಗುತ್ತೆ. ಒಟ್ಟವರಿ ಇಲ್ಲ. ಕಲ್ಪನೆ ಮಾಡಿಕೊಳ್ಳ್ರಿ. ಇನ್ನೂ ನೂರಾರು ಹೇಳಿದ್ದಾರೆ ರಾಯರು, ಇದನ್ನಲ್ಲಿ ಹೇಳಿದ್ದಾರೆ, ಪಾಠವನ್ನು ಮಾಡಿದ್ದಾರೆ. ಈ ಅನುಸಂಧಾನದಿಂದ ಜ್ಞಾನಿಗಳು ಯೋಗಿಗಳು ದುಃಖವನ್ನು ದೂರ ಮಾಡಬೇಕು ಅಂತ ಆ ದುಃಖವನ್ನು ದೈತ್ಯರಿಗೆ ಕೊಡೋ ಸಾಧ್ಯ ಇದೆ. ದುಃಖವನ್ನು ಮಾಡ್ತಾರೆ, ದೂರ ಹೊಟ್ಟೋಗ್ತಾರೆ. ದುಃಖದಿಂದ ದೂರ ಆಗಿ ಪಾಪಕರ ಪುಣ್ಯವನ್ನು ಬಿಟ್ಟು ಪುಣ್ಯಕರ ಮಾಡ್ತಾರೆ. ಇಂಥ ಒಂದು ಆನಂದ ಅತಿಶಯವನ್ನು, ಆನಂದ ದುಃಖವನ್ನು, ದುಃಖದ ಒಂದು ವೈಚಿತ್ರ್ಯವನ್ನು ಕೊಡುವ ರೀತಿಯಲ್ಲಿ ಕೂಡ ನಾವು ನಿನ್ನೆ ಪೂಜೆ ಆಗಲಿ ತತ್ಪೂಜೆ ಈ ವಾಸ್ತು ಹಾಗಂತೇಳಿ ಎರಡು ಕಡೆಗೂ ಕೂಡ ಪಾಪಕರ್ಮ ಮತ್ತು ಎಲ್ಲ ಕೂಡ್ರಿ. ಅವರು ಇದು ತಗೊಂಬಂದಿದ್ರೆ ಅವ್ರು ಕೊಡಿ ನೋಡಿ. ಒಂದು ಮಧ್ವಶಾಸ್ತ್ರವನ್ನು ಒಂದು 5 ನಿಮಿಷ ಮುಗಿದು ಹೋಗುತ್ತೆ. ಮಧ್ವಶಾಸ್ತ್ರವನ್ನು ಗುರು ಮುಖೇನೇ ನಾವು ಪಾಠ ಕೇಳಬೇಕು. ಪಾಠ ಕೇಳೋಣನ್ನು ಮನನ ಮಾಡ್ತೀವಿ, ಜಿಜ್ಞಾಸೆ ಮಾಡಬೇಕು. ಜಿಜ್ಞಾಸೆ ಮಾಡುವ ಕೂಡಲೇ ಇದನ್ನು ನಾವು ಪ್ರಚಾರ ಮಾಡಬೇಕು ಅಂತ ಇರಬೇಕು. ಪ್ರಚಾರ ಪಾಠ ಪ್ರವಚನವೇ ದೊಡ್ಡ ಪೂಜೆ. ಕಲಿ ಎಲ್ಲ ನಮ್ಮ ಹತ್ತಿರ ಬರೋದಿಲ್ಲ. ನಿತ್ಯ ನೈಮಿತಿಕ ಕಾವ್ಯ ಕರ್ಮ ಕೂಡ ಭಗವಂತನ ಪೂಜೆ. ಈ ರೀತಿಯಲ್ಲಿ ಒಂದು ಪುಟ್ಟ ಗ್ರಂಥ 2 ನಿಮಿಷ ಆಗುತ್ತೆ. ಇದು ನಿತ್ಯ ನೀವು ಒಂದು ಸಲ ಗುರುಮುಖೇನ ಪಾಠ ಆಗಬೇಕು, ನೀವು ಹೇಳಬೇಕು. ಆ ರೀತಿಯಲ್ಲಿ ಇವತ್ತು ತಗೊಂಬಂದಿದ್ದೀರಾ? ಅವ್ರಿಗೆ ಕರಿ. ಪ್ರಿಂಟ್ ಮಾಡಿದ್ದಾರಲ್ಲ, ಇದೆಯಾ? ತಂದಿಲ್ವಾ ಇವತ್ತು? ಹಾಂ ಸರಿ. ಇವತ್ತು ಈ ಪಾಠವನ್ನು ಇಷ್ಟು ದಿನ ನಾವು ಓದಿರೋಕ್ಕೆ ಚಾನ್ಸ್ ಇಲ್ಲ. ಕೆಲವರು ಅವರೆಲ್ಲ ನಿತ್ಯ ಪ್ರಾರ್ಥನಾ ಸಂಕಲ್ಪ ಗದ್ಯ ಮತ್ತು ಸರ್ವಸಮರ್ಪಣ ಗದ್ಯನ ಪಾರಾಯಣ ಮಾಡ್ತಾರಂಥವ್ರು ನೋಡಿ. ಯಾಕೆ ನಾವು ಮಾಡೋಕ್ಕೆ ಟೈಮ್ ಇರೋದಿಲ್ಲ, ಮಾಡೋದಿಲ್ಲ. ಆದರೆ ಇನ್ನು ನನ್ನ ಜೊತೆಲಿ ಹೇಳಿ ರಾಯರಿಗೆ ಒಪ್ಪಿಸೋಣ. ಈ ಒಪ್ಪಿಸೋದ್ರಿಂದ ನಮಗೆ ಪುಣ್ಯ ಬರಲಿ, ಒಂದು ಗ್ರಂಥ ಪಾಠ ಆಗದ ಪುಣ್ಯ ಬರಲಿ, ನೀವು ಕೇಳಿದ ಪುಣ್ಯ ಬರಲಿ. ಈ ರೀತಿಯಲ್ಲಿ